ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ, ಪ್ರಾಯೋಜಕರಾದಂತಹ ಶ್ರೀಮತಿ ಮತ್ತು ಶ್ರೀ ಚಂದ್ರಶೇಖರ ಶೆಟ್ಟಿ ಅವರೇ ಹಾಗೂ ಎಲ್ಲ ಹಿರಿಯ ಶ್ರೋತೃಗಳೇ, ಜಿಜ್ಞಾಸುಗಳೇ, ನಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಆ ಮಹಾಚೈತನ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಅಧ್ಯಾಯದ ಕೊನೆಯ ಚಿಂತನೆಯ ಘಟ್ಟ ಏನು ಬಾಕಿ ಉಳಿದಿದೆ ಅದರ ಕಡೆಗೆ ಮುಂದಾಗ್ತಾ ಇದ್ದೇನೆ. ಎಲ್ಲ ಸಲ್ಲದಂತೆ ಈ ಸಲವು ನಾನು ಹೇಳಬೇಕಾದ ಕೃತಜ್ಞತೆಯನ್ನು ಕೊನೆಯಲ್ಲಿ ಸಲ್ಲಿಸ್ತೇನೆ. ನಿನ್ನೆ ದಿವಸ 27ನೇ ಶ್ಲೋಕದಲ್ಲಿ ವಿನಶ್ಯತ್ ಸ್ವವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ, ಪ್ರಾಣಿಗಳ ದೇಹ ನಾಶ ಆದ್ರೂ ನಾಶ ಆಗದೇ ಇರುವ ಒಂದು ವಸ್ತು ಇದೆ, ಚೈತನ್ಯ ಇದೆ. ವಿಷಮತೆಯಿಂದ ಕೂಡಿದ ಪ್ರಾಣಿಗಳಲ್ಲಿ ವಿಷಮತೆ ಇಲ್ಲದೇ ಇರುವ ಸಮನಾಗಿರುವಂತಹ ಒಂದು ವಸ್ತು ಇದೆ. ಅದನ್ನು ನೋಡುವವನೇ ನಿಜವಾಗಿ ನೋಡುವವ. ಆ ಸಮತ್ವವನ್ನು ಬಿಟ್ಟು ವಿಷಮತೆಯನ್ನು ಅಥವಾ ಶಾಶ್ವತವಾಗಿ ಇರುವ ಅದನ್ನು ಬಿಟ್ಟು ಅಶಾಶ್ವತವಾದದ್ದನ್ನು ನೋಡುವವನು ಅವನು ಕಣ್ಣಿದ್ದೂ ಕುರುಡ ಎನ್ನುವಂತಹ ಅರ್ಥದ ಹಿನ್ನೆಲೆಯಲ್ಲಿ 27ನೆಯ ಶ್ಲೋಕದ ಅರ್ಥವನ್ನು ನಾವು ನೋಡಿದ್ದೇವೆ. ಮತ್ತು 28ರಿಂದ ಈ ಅಧ್ಯಾಯದ ಕೊನೆಯವರೆಗೆ ಸುಮಾರು 7 ಶ್ಲೋಕಗಳನ್ನು ನಾವಿವತ್ತು ಚಿಂತನೆ ಮಾಡಬೇಕು. ಸಂಖ್ಯೆ ಜಾಸ್ತಿ ಆಯಿತು ಅಂತ ಗಾಬರಿ ಪಡಬೇಕಾದ್ದಿಲ್ಲ. ಈ ಹಿಂದೆ ಬಂದಂತಹ ಎಷ್ಟೋ ವಿಚಾರಗಳೇ ಮತ್ತೆ ಮತ್ತೆ ರೂಪಾಂತರದಿಂದ ಪ್ರತಿಪಾದಿತವಾಗ್ತವೆ. ವಿಷಯ ಅದೇ, ಆದರೆ ಅದನ್ನು ತಿಳಿಸಿಕೊಡುವ ಕ್ರಮ ಬೇರೆ. ಆ ಹಿನ್ನೆಲೆಯಲ್ಲಿ ಎಷ್ಟೋ ಶ್ಲೋಕಗಳು ಅರ್ಥ ಕೆಲವು ಈಗಾಗಲೇ ಗತಾರ್ಥಗಳು. ಹಾಗಾಗಿ ಅಷ್ಟು ಶ್ಲೋಕಗಳ ಅರ್ಥವನ್ನು ಇವತ್ತು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಭಾವಿಸ್ತೇನೆ. 28ನೆಯ ಶ್ಲೋಕ, ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಂ ಈಶ್ವರಂ ನಹಿನಸ್ತ್ಯಾತ್ಮನಾತ್ಮಾನಂ ತಥೋ ಯಾತಿ ಪರಾಂಗತಿಂ. ಅರ್ಜುನ ಎಲ್ಲೆಲ್ಲಿಯೂ ಸಮನಾಗಿ ನೆಲೆಸಿರುವಂತಹ ಈಶ್ವರನನ್ನು ಅಂದರೆ ಪರಮಾತ್ಮನನ್ನು ಸಮನಾಗಿ ಕಾಣತಕ್ಕವನು ತನ್ನ ಆತ್ಮವನ್ನು ತನ್ನಿಂದಲೇ ಕೊಂದುಕೊಳ್ಳುವುದಿಲ್ಲ. ಹೀಗೆ ಆತ್ಮನ ಕೊಲೆ ಮಾಡದಿರುವುದರಿಂದ ಶ್ರೇಷ್ಠವಾದ ಮೋಕ್ಷವೆಂಬ ಗತಿಯನ್ನು ಆತ ಪಡಿತಾನೆ. ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಈ ಶ್ಲೋಕವನ್ನು ಕೇಳಿದ ತಕ್ಷಣ ನಮಗೊಂದು ಸ್ವಲ್ಪ ಆಶ್ಚರ್ಯ ಆಗುತ್ತೆ. ತನ್ನ ಆತ್ಮವನ್ನು ತಾನು ಕೊಂದುಕೊಳ್ಳುವುದು ಅಂದರೆ ಹೇಗೆ ಅಂತ. ತನ್ನ ಆತ್ಮವನ್ನು ಮಾತ್ರ ತಾನು ಕೊಂದುಕೊಳ್ಳುವುದು ಅಥವಾ ಸಾಯಿಸುವುದು ಹೇಗೆ ಇದು ಅಂದರೆ ಅದಕ್ಕೆ ಒಂದು ಕಾರಣ ಉಂಟು ಅಂತಾನೆ ಗೀತಾಚಾರ್ಯ. ಹಿಂದಿನ ಶ್ಲೋಕದಲ್ಲಿ ಈ ಶ್ಲೋಕ ಏನು ಹೇಳುತ್ತೆ ಅಂದರೆ ಈ ಆತ್ಮಜ್ಞಾನದ ಫಲವನ್ನು ಹೇಳಲಿಕ್ಕೆ ಹೊರಟಿದೆ.
ಸಮ್ಯಕ್ ದರ್ಶನದ ಫಲವನ್ನು ಈ ಶ್ಲೋಕ ಹೇಳುತ್ತದೆ. ಹಿಂದಿನ ಶ್ಲೋಕದಲ್ಲಿ ಪರಮಾತ್ಮ ಸರ್ವಪ್ರಾಣಿಗಳಲ್ಲೂ ಸಹ ಅಂದರೆ ಹೆಚ್ಚು ಕಡಿಮೆ ಇಲ್ಲದೆ ಇದ್ದಾನೆ ಅಂತ ಹೇಳಿದ್ದ. ಹಾಗೆ ಎಲ್ಲ ಪ್ರಾಣಿಗಳಲ್ಲೂ ಸಮನಾಗಿ ಇರುವಂತಹ ಪರಮಾತ್ಮನನ್ನು ಸಮವಾಗಿಯೇ ಕಾಣಬೇಕು. ಹಾಗೆ ಸಮನಾಗಿಯೇ ಯಾವನು ನೋಡ್ತಾವನೋ ಅವನು ಯಥಾರ್ಥದರ್ಶಿ. ಸಮನಾಗಿರುವ ಅವನನ್ನು ಅಸಮಾನ ಅಂತ ಯಾವನು ನೋಡ್ತಾನೋ ಅವನು ಅಯಥಾರ್ಥದರ್ಶಿ ಅಥವಾ ವಿಷಮದರ್ಶಿ. ಹೀಗೆ ಇದು ಗೀತಾಚಾರ್ಯನ ನಿಚ್ಚಳವಾದಂಥ ಅಭಿಪ್ರಾಯ. ಇಲ್ಲೂ ಹೇಳ್ತಾನೆ ಸಮವಸ್ಥಿತಂ ಅಂತ, ಸಮವಾಗಿ ಇರುವ ಅಂತ. ಸಮವಸ್ಥಿತಂ ಅಂದರೆ ಸಮನಾಗಿ ಇರುವ. ಈ ಇರುವ ಮತ್ತು ಇದೆ ಈ ಎಲ್ಲ ಪದಗಳು ಆತ್ಮನಿಗೆ ಸಂಬಂಧಪಟ್ಟವುಗಳು. ಇದೇ ಇರುವುದು ಇವು ಆತ್ಮೇತರ ವಸ್ತುಗಳಿಗೆ ಬರೋದೇ ಇಲ್ಲ. ಆತ್ಮನ ಇರುವಿಕೆಯಿಂದಾಗಿಯೇ ಬೇರೆ ವಸ್ತುಗಳಲ್ಲೂ ಆ ಇರುವಿಕೆಯಂತೆ ತೋರ್ತದೆ ಅಷ್ಟೇ, ಅಂದರೆ ತೋರುವಿಕೆ ಅಷ್ಟೇ. ಹಾಗಾಗಿ ಇದೇ ಇದೇ ಮತ್ತು ಇರುವಿಕೆ ಇವೆಲ್ಲ ಆತ್ಮನಿಗೆ ಸಂಬಂಧಪಟ್ಟಂಥವುಗಳು. ಯಾಕೆ ಅಂದರೆ ಅಸ್ಥಿರವಾದಂತಹ ಈ ಜಗತ್ತಿಗೆ ನಿಜವಾಗಿಯೂ ಇರುವಿಕೆ ಅನ್ನುವಂಥದ್ದು ಇಲ್ಲ. ಯಾಕೆ ಇಲ್ಲ ಅಂತಂದರೆ ಯಾವುದು ನಿಜವಾಗಿಯೂ ಇರುತ್ತೋ ಅದರಲ್ಲಿ ಎಂದೂ ಕಿಂಚಿತ್ತೂ ಬದಲಾವಣೆಗಳು ಆಗುವುದಿಲ್ಲ. ನಾವು ನೋಡ್ತಾ ಇರುವಂಥ ಪ್ರಪಂಚದಲ್ಲಿ ಎಲ್ಲ ಕಡೆಗೂ ನಿರಂತರ ಬದಲಾವಣೆ ಆಗ್ತಾನೇ ಇರ್ತದೆ. ಆದ್ದರಿಂದ ಅದರ ಇರುವಿಕೆ ಕೇವಲ ತೋರಿಕೆಯ ಇರುವಿಕೆ. ಅಂದರೆ ಇನ್ನೊಂದಷ್ಟು ಹೇಳಬೇಕೆಂದರೆ ಅದು ಇದ್ದೂ ಇಲ್ಲದಂತೆ, ಇಲ್ಲದೇ ಇದ್ದರೂ ಸಹ ತೋರ್ತಾ ಇರ್ತದೆ ಅಂತ. ಹೀಗೆ ಈ ತೋರುವಿಕೆ ಇದು ಕೇವಲ ಭ್ರಾಂತಿ ಮಾತ್ರ. ಒಂದು ಉದಾಹರಣೆ ಕೊಡಬೇಕು ಅಂದರೆ ವಾಸ್ತವಿಕವಾಗಿ ಇಲ್ಲ, ಆದರೂ ಸಹ ಇದ್ದಂತೆ ತೋರ್ತದೆ. ಈ ಫ್ಯಾನಿನ ರೆಕ್ಕೆಗಳು, ಇನ್ನೂ ಸ್ಪಷ್ಟ ಹೇಳಬೇಕಂದ್ರೆ ಈ ಟೇಬಲ್ ಫ್ಯಾನ್ ಜೋರಾಗಿ ತಿರುಗ್ತಾ ಇದ್ರೂ ಸಹ ಅದು ನಿಂತಂತೆ ಕಾಣುತ್ತೆ. ಅಧ್ಯಾಸ, ಭ್ರಮೆ ಹೀಗೆ ಅಂತ. ಹಾಗೆ ಈ ಪ್ರಪಂಚಕ್ಕೆ ಆಧಾರವಾದಂಥ ಸದ್ವಸ್ತು ಆತ್ಮವಸ್ತು ಮಾತ್ರ ಸ್ಥಿರ. ಅದನ್ನೇ ಹೇಳ್ತಾನೆ ಸಮಂ ಪಶ್ಯನ್ ಅಂತ. ಸಮವಾಗಿ ನೋಡುವವನು. ತತ್ವಜ್ಞಾನಿಗೆ ಎಲ್ಲರೂ ಒಂದೇ. ಅವನಿಗೆ ಶತ್ರುವೂ ಒಂದೇ, ಮಿತ್ರನೂ ಒಂದೇ. ಇಬ್ಬರನ್ನೂ ಸಹ ಸಮಾನಾಗಿ ಕಾಣ್ತಾನೆ. ಆದರೆ ಅಜ್ಞಾನಿಗೆ ಮಾತ್ರ ವಿಷಮ ದೃಷ್ಟಿ ಇರುತ್ತದೆ. ಹಾಗಾಗಿ ಅವನಿಗೆ ಇವನು ಮಿತ್ರ, ಇವನು ಶತ್ರು, ಮತ್ತು ಇವನು ನಮ್ಮವ, ಈತ ಪರಕೀಯ, ಈ ಎಲ್ಲ ಭಾವನೆಗಳು ಅಜ್ಞಾನಿಗೆ, ತೀರಾ ಲೌಕಿಕನಿಗೆ ಇರ್ತವೆ. ಆದ್ದರಿಂದ ಇವನು ಒಳ್ಳೆಯವನು, ಇವನು ಕೆಟ್ಟವನು, ಈ ಎಲ್ಲ ವಿಷಮ ದೃಷ್ಟಿ ಅಜ್ಞಾನಿಗೆ ಅಷ್ಟೇ ಹೊರತನು ಸಹ ಜ್ಞಾನಿಗೆ ಅಲ್ಲ. ಹೀಗೆ ಜ್ಞಾನಿ ಮಾತ್ರ ಎಲ್ಲರಲ್ಲೂ ಮತ್ತು ತನ್ನಲ್ಲೂ ಸಹ ಆತ ಆ ಪರಿಪೂರ್ಣವಾದಂಥ ಪರಮಾತ್ಮನನ್ನು ನೋಡ್ತಾನೆ. ಅವನು ಎಂದೂ ಸಹ ತನ್ನನ್ನು ತಾನೇ ಕೊಂದುಕೊಳ್ಳುವುದಿಲ್ಲ ಜ್ಞಾನಿ. ಅಜ್ಞಾನಿ ಆತ್ಮವನ್ನು ಕೊಲ್ತಾನೆ ಅಂತಾನೆ ಗೀತಾಚಾರ್ಯ. ಯಾಕೆ ಅಂದರೆ ಈ ಆತ್ಮನನ್ನು ಸರಿಯಾಗಿ ತಿಳಿದುಕೊಳ್ಳದೆ ಶರೀರವನ್ನೇ ಆತ್ಮ ಅಂತ ಯಾವನು ತಿಳ್ಕೊಳ್ತಾನೋ ಒಂದೊಂದು ಶರೀರ ಸತ್ತಾಗಲೂ ಸಹ ಆತ್ಮನೇ ಸತ್ತ ಅಂತ ತಿಳ್ಕೊಳ್ತಾನಲ್ಲ, ಇವನ ಆತ್ಮನನ್ನು ತಿಳಿಯದೆ ಶರೀರವನ್ನೇ ಆತ್ಮ ಅಂತ ತಿಳ್ಕೊಂಡು ಆತ್ಮನನ್ನು ಕೊಂದ ಹಾಗೆ ಆಯಿತೋ ಇಲ್ವೋ. ಹಾಗಾಗಿ ಅವನಿಗೆ ಆತ್ಮನ ಹತ್ಯೆ ಅನ್ನೋದು ಸಹಜ. ಯಾವಾಗಲೂ ಆತ್ಮಹತ್ಯೆ ಮಾಡ್ತಾನೇ ಇರ್ತಾನೆ ಅವನಿಗೆ ಅಂತ ಅಜ್ಞಾನಿ. ಹೀಗೆ ಅಷ್ಟೇ ಅಲ್ಲ, ಆತ್ಮಹತ್ಯೆ ಮಾಡ್ತಾನೆ, ಮಾಡಿದ ತಪ್ಪಿಗೆ ಮತ್ತೆ ಹುಟ್ಟುತ್ತಾನೆ, ಮತ್ತೆ ಆತ್ಮವನ್ನು ಹತ್ಯೆ ಮಾಡ್ತಾನೆ, ಮತ್ತೆ ಹುಟ್ಟುತ್ತಾನೆ. ಹೀಗೆ ನಿರಂತರ ಆತ್ಮ ಹನನವನ್ನು ಆತ ಮಾಡ್ತಾನೇ ಇರ್ತಾರೆ. ಆತ್ಮನನ್ನು ಕೊಲ್ತಾನೆ. ಅವನ ಪನಿಗೆ ನಿಜವಾದಂಥ ಆತ್ಮ ಇದ್ದೂ ಇಲ್ಲದೆ ಇರೋ ಹಾಗೆ. ಹಾಗಾಗಿ ಅವನು ಆತ್ಮನನ್ನು ಕಳೆದುಕೊಂಡವನು, ಅವನು ಆತ್ಮನನ್ನು ಕೊಲ್ಲುತ್ತಾ ಇರುವವನು. ಯಾಕೆ ಕಳೆದುಕೊಂಡವನು ಅಂತ ಹೇಳಿದೆ ಅಂದರೆ
ಕಳೆದುಕೊಳ್ಳುವುದು ಅಂದರೆ ಏನು? ಒಂದು ವಸ್ತು ಇಲ್ಲದೇ ಇರುವುದು. ಇದ್ದರೂ ಸಹ ಅದು ಇಲ್ಲದೇ ಇರುವ ಹಾಗೆ ನಾವು ಟ್ರೀಟ್ ಮಾಡಿದರೆ ಅದನ್ನು ಕಳೆದುಕೊಂಡವನು ಹೌದು ಅಲ್ವಾ? ಒಂದು. ಮತ್ತು ಇದ್ದದ್ದನ್ನು ಸಹ ಸರಿಯಾಗಿ ಉಪಯೋಗಿಸ್ತೇ ಇದ್ದರೆ ಅವನ ಭಾಗಕ್ಕೆ ಅದು ಸತ್ತಾಗ ಹೌದಾ ಅಲ್ವೋ? ಆದ್ದರಿಂದ ಅವನು ಆತ್ಮನನ್ನು ಕೊಲ್ಲುವವನು. ಹೀಗೆ ಆತ್ಮನ ಅರಿವೇ ಅವನಿಗೆ ಇಲ್ಲದೇ ಇರುವುದರಿಂದ ಆತ್ಮನ ಸರಿಯಾದ ಪ್ರಯೋಜನ ಅಂದರೆ ಶ್ರೇಯಸ್ಸೇ ಮೊದಲಾದಂತಹ ಪ್ರಯೋಜನವನ್ನು ಆತ ಪಡೆಯೋದಿಲ್ಲ. ಆದ್ದರಿಂದ ಆತ್ಮ ಇದ್ರೂ ಅವನ ಭಾಗಕ್ಕೆ ಇಲ್ಲ. ಆ ದೃಷ್ಟಿಯಿಂದ ಅವನು ಆತ್ಮಹನನವನ್ನು ಮಾಡುವವನು. ಅದನ್ನೇ ಗೀತಾಚಾರ್ಯ ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ. ನಹಿನಸ್ತ್ಯಾತ್ಮನ ಆತ್ಮಾನಂ, ಆತ್ಮಾನಂ ನ ಹಿನಸ್ತಿ, ತನ್ನಾತ್ಮನನ್ನು ತಾನೇ ಕೊಂದುಕೊಳ್ಳುವುದಿಲ್ಲ ಅಂತ. ಇಲ್ಲಿ ಗೀತಾಚಾರ್ಯ ಹೀಗೆ ಹೇಳ್ತಾನೆ. ಸ್ವಲ್ಪ ಹಿಂದಕ್ಕೆ ಹೋದರೆ ಈಶಾವಾಸ್ಯ ಉಪನಿಷತ್ತು ಇದನ್ನೇ ಹೇಳುತ್ತೆ. ಅಸುರ್ಯಾನಾಮತೆ ಲೋಕ ಅಂಧೇನ ತಮಸಾವೃತಾ ತಾಗ್ನಸ್ತೆ ಪ್ರೇತ್ಯಾಭಿಗಚ್ಚಂತಿ ಏಕೇ ಚ ಆತ್ಮಹನೋ ಜನಾ ಅಂತ. ಅಂದರೆ ಇವರು ಸದಾ ಕರ್ಮವನ್ನೇ ಮಾಡ್ತಾ ಕರ್ಮದ ಫಲಕ್ಕೆ ಗಂಟು ಬಿದ್ದು ಸದಾ ಹುಟ್ಟುತ್ತಾರೆ, ಸಾಯ್ತಾರೆ. ಆ ದೇಹವನ್ನೇ ಆತ್ಮ ಅಂತ ಅಂದ್ಕೊಂಡು ಪ್ರತಿಯೊಂದು ಸಲ ದೇಹ ಸತ್ತಾಗಲೂ ತಾನೇ ಸತ್ತೆ ಅಂತ ಅಂದ್ಕೊಳ್ಳೋರು ಇವರು ಆತ್ಮಹತ್ಯೆ ಮಾಡುವರಲ್ಲದೆ ಇನ್ನೇನು ಅನ್ನತ್ತೆ ಉಪನಿಷತ್ತು. ಗೀತಾಚಾರ್ಯನು ಅದೇ ಮಾತನ್ನು ಹೇಳ್ತಾನೆ. ಎರಡರ ಅಭಿಪ್ರಾಯವೂ ಸಮಾನ. ಅಷ್ಟು ಹಿನ್ನೆಲೆಯಲ್ಲಿ ಇನ್ನೂ ಮುಂದಕ್ಕೆ ಅಂದರೆ ಇತ್ತೀಚಿನ ಕಾಲಕ್ಕೆ ಬಂದರೆ ಮಹಾಭಾರತದ ಮೋಕ್ಷ ಧರ್ಮ ಉದ್ಯೋಗ ಪರ್ವದಲ್ಲಿ ಒಂದು ಮಾತು ಬರ್ತದೆ. ಅಲ್ಲಿ ವೇದವ್ಯಾಸರ ಒಂದು ಮಾತು ಹೇಳ್ತಾರೆ. ಏನು ಅಂದರೆ, ಯೋ ಅನ್ಯಥಾ ಸಂತಂ ಆತ್ಮಾನಂ ಅನ್ಯಥಾ ಪ್ರತಿಪದ್ಯತೆ ಕಿಂ ತೇನ ಕೃತಂ ಪಾಪಂ ಚೌರೇಣ ಆತ್ಮಾಪಹಾರಿಣ. ಒಂದು ವಸ್ತು ಹೇಗಿದೆಯೋ ಹಾಗೇ ತಿಳ್ಕೊಳ್ಬೇಕು. ಹಾಗೆ ತಿಳ್ಕೊಳ್ಳದೆ ಅದನ್ನು ಬೇರೆ ರೀತಿಯಾಗಿ ತಿಳ್ಕೊಂಡ್ರೆ ಅವನು ಆ ವಸ್ತುವನ್ನು ಹನನ ಮಾಡಿದ ಹಾಗೇನೆ ಅಂತ, ಅದನ್ನು ಸಾಯಿಸಿದ ಹಾಗೆ ಅಥವಾ ಅದನ್ನು ಕದ್ದ ಹಾಗೆ ಅಂತ. ಯಾಕೆಂದರೆ ಯಾವ ಆತ್ಮ ಬೇರೆ ರೀತಿಯಲ್ಲಿದ್ದಾನೆ ಅಂದರೆ ಆತ ಅವಿನಾಶಿ, ಅವನು ನಿರ್ಗುಣ, ಅವನು ನಿರಾಕಾರ. ಹಾಗಿರುವಂಥ ಆತ್ಮನನ್ನು ಯಾವ ವ್ಯಕ್ತಿ ಅವನು ವಿನಾಶಿ ಅಂತ, ಅವನು ಸಗುಣ ಅಂತ, ಅವನು ವಿಕಾರಿ ಅಂತ ತಿಳ್ಕೊಳ್ತಾನೋ ಅವನು ಈ ಆತ್ಮಘಾತುಕ, ಅವನೊಬ್ಬ ಮಹಾ ಕಳ್ಳ. ಕದ್ದು ವಸ್ತುವನ್ನು ಮರೆಮಾಚ್ತಾನೆ. ಇವನು ಆತ್ಮನ ಸ್ವರೂಪವನ್ನೇ ಏನು ಮಾಡ್ತಾನೆ, ಮರೆಮಾಚಿಕೊಂಡು ತಿಳ್ಕೊಳ್ತಾನೆ. ಆದ್ದರಿಂದ ಇಂತಹ ಈ ಕಳ್ಳ ಏನು ತಾನೇ ಪಾಪ ಮಾಡಲಾರ. ಕಿಂತೇನ ನಕೃತಂ ಪಾಪಂ ಅಂತ. ಎಲ್ಲ ಪಾಪಕ್ಕಿಂತ ದೊಡ್ಡ ಪಾಪ ಯಾವುದು ಅಂದರೆ ಆತ್ಮಸ್ವರೂಪವನ್ನು ಅರಿಯದೇ ಇರುವುದು. ಅದನ್ನು ತಿಳಿದರೆ ಎಲ್ಲ ಪಾಪವೂ ಪರಿಹಾರವಾಗ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಳ್ಳೋಣ. ಮತ್ತು ಮುಂದೆ 29ನೆಯ ಶ್ಲೋಕ. ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಈ ಶ್ಲೋಕದ ಅರ್ಥವು ಬಂದಿತ್ತು ನಿನ್ನೆ ಮೊನ್ನೆ ಎಲ್ಲ, ಸ್ವಲ್ಪ ಬೇರೆ ರೀತಿಯಲ್ಲಿ. ಏನು ಇದರ ಅರ್ಥ ಅಂದರೆ, ಸರ್ವಪ್ರಕಾರದಲ್ಲಿಯೂ ಸಹ ಈ ಕರ್ಮಗಳನ್ನು ಪ್ರಕೃತಿಯೇ ಮಾಡ್ತದೆ, ಪ್ರಕೃತಿಯೇ ನಡೆಸ್ತದೆ ಅಂತ ಯಾವಾತ ಕಂಡುಕೊಳ್ತಾನೋ ಆತ ಯಾವ ಕರ್ಮವನ್ನೂ ಸಹ ಕ್ಷೇತ್ರಜ್ಞನಾದ ಜೀವಾತ್ಮನು ಮಾಡುವುದಿಲ್ಲ ಅಂತ ತಿಳ್ಕೊಳ್ತಾನೆ. ಅಷ್ಟೇ ಅಲ್ಲ, ಈ ಜೀವಾತ್ಮ ಕ್ಷೇತ್ರಜ್ಞ ಅಕರ್ತ ಅಂತನೂ ತಿಳ್ಕೊಳ್ತಾನೆ. ಹಾಗೆ ತಿಳಿಯುವವನು ನಿಜವಾದ ಜ್ಞಾನಿ. ಇದೊಂದು ರೀತಿಯ ಹಂಸಕ್ಷೀರ ನ್ಯಾಯ. ಎಲ್ಲ ಕೆಲಸ ಕಾರ್ಯಗಳು ಪ್ರಕೃತಿಯಿಂದ ಆಗ್ತಾ ಇರ್ತವೆ. ಅದನ್ನು ನಾವು ಸರಿಯಾಗಿ ತಿಳಿದೇ ಪ್ರಕೃತಿಯಿಂದ ಆಗೋ ಎಲ್ಲ ಕೆಲಸಗಳನ್ನು ಆತ್ಮನಲ್ಲಿ ಆರೋಪಿಸ್ತೇವೆ. ಆತ್ಮನೇ ಮಾಡ್ತಾನೆ ಅಂತ ನಾವು ಅಂದ್ಕೊಳ್ತೇವೆ. ಇದೇ ದೊಡ್ಡ ಸಮಸ್ಯೆ. ಇದನ್ನು ಬಿಡಿಸಿ
ತಿಳಿದುಕೊಳ್ಳುವುದೇ ವಿವೇಕ. ಅದು ಶಾಸ್ತ್ರ ಅಧ್ಯಯನದಿಂದ, ಬರೀ ಅಧ್ಯಯನ ಮಾಡಿದವರಿಗೆಲ್ಲರಿಗೆಲ್ಲ ಸಾಧನೆಯಿಂದ ಬರುವಂಥದ್ದು. ಇದನ್ನೇ ವಿವಿಚ್ಯ, ಪೃಥಕ್ಕರಿಸಿ, ಬೇರ್ಪಡಿಸಿ ತಿಳಿದುಕೊಳ್ಳುವಂಥದ್ದು ಅಂತ. ಹೀಗೆ ತಿಳಿದುಕೊಳ್ಳುವವನು ಆತ ಜ್ಞಾನಿ. ಎಲ್ಲ ಜೀವಿಗಳಲ್ಲಿಯೂ ಸಹ ಆತ್ಮನಿದ್ದಾನೆ, ಸಮನಾಗಿ ಇದ್ದಾನೆ. ಈ ಜೀವರುಗಳ ಗುಣ ಮತ್ತು ಕರ್ಮ ಭಿನ್ನ ಭಿನ್ನವಾಗಿರುವುದರಿಂದ ಒಬ್ಬನೇ ಪರಮಾತ್ಮನಿದ್ದಾನೆ ಅಂತ ನಾವು ತಿಳಿದುಕೊಳ್ಳೋದು ಹೇಗೆ ಅಂತ ಇನ್ನೊಂದು ಪ್ರಶ್ನೆ. 10 ಜನ ಇದ್ದರೆ 10 ಜನರ ಸ್ವಭಾವ, ನಡೆ, ನುಡಿ, ಆಚಾರ, ವಿಚಾರ, ಮಾತು, ಕಥೆ ಎಲ್ಲವೂ ಬೇರೆ. ಹಾಗಾಗಿ ಎಲ್ಲರಲ್ಲೂ ಒಬ್ಬನೇ ಆತ್ಮ ಇದ್ಮೇಲೆ ಎಲ್ಲರ ನಡೆ ನುಡಿ ಸಮಾನವಾಗಿರಬೇಕಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಒಬ್ಬನೇ ಆತ್ಮನಿದ್ದಾನೆ ಅಂತ ನಾವು ಹೇಗೆ ತಿಳಿದುಕೊಳ್ಳಬೇಕು ಅಂದರೆ, ಈ ಗುಣ ಮತ್ತು ಕ್ರಿಯೆಗಳೆಲ್ಲ ಪ್ರಕೃತಿಗೆ ಸೇರಿದವುಗಳು. ನಿನ್ನೆಯಿಂದ ಈ ಮಾತು ಬರ್ತಾನೇ ಇದೆ. ಇದು ಯಾವುದೂ ಆತ್ಮನಿಗೆ ಸಂಬಂಧಪಟ್ಟವಲ್ಲ. ಗೀತೆಯಲ್ಲಿ ಪದೇ ಪದೇ ಗೀತಾಚಾರ್ಯ ಈ ಮಾತನ್ನು ಹೇಳ್ತಾನೆ. ಹಿಂದೆ 3ನೇ ಅಧ್ಯಾಯ 27ನೇ ಶ್ಲೋಕ, ಬೇಕಿದ್ರೆ ಯಾರಾದ್ರು ತೆಗೆದು ನೋಡ್ಬೋದು ಪುಸ್ತಕ ಇದ್ದರೆ. ಪ್ರಕೃತೇ ಕ್ರಿಯಮಾಣಾನಿ ಅಂತ ಹೇಳಿದ್ದ. ಎಲ್ಲ ಕಾರ್ಯಗಳನ್ನು ಸಹ ಪ್ರಕೃತಿಯೇ ಮಾಡ್ತಾಳೆ. 3ನೇ ಅಧ್ಯಾಯದ 27ನೇ ಶ್ಲೋಕ. ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ ಅಂತ. ಪ್ರಕೃತೇ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾ ಅಹಂ ಇತಿ ಮನ್ಯತೆ. ಹಾಗೆ ತಿಳ್ಕೊಳ್ಳೋ ನಾನು ಅಹಂಕಾರ ವಿಮೂಢಾತ್ಮ, ಪ್ರಕೃತಿಯಿಂದ ನಡೆಸಲ್ಪಡುವ ಎಲ್ಲ ಕ್ರಿಯೆಗಳನ್ನು ತನ್ನಲ್ಲಿ ಆರೋಪಿಸಿಕೊಳ್ತಾನೆ. ಆದರೆ ಅದು ಯಾವುದೋ ಆತ್ಮನಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಇಲ್ಲಿ ಒಂದು ಕಡೆ ಹೇಳಿದ್ದಾನೆ. ಮತ್ತು 3ನೇ ಅಧ್ಯಾಯದ 28ನೇ ಶ್ಲೋಕ ಅಲ್ಲೇನೇ ಉಂಟು. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣಾ ಗುಣೇಶು ವರ್ತಂತ ಇತಿ ಮತ್ವಾ ನ ಸಜ್ಜತೆ. ಗುಣಾ ಗುಣೇಶು ವರ್ತಂತೆ. ಗುಣ ಅಂದರೆ ಶಬ್ದಾದಿ ವಿಷಯಗಳು, ಗುಣೇಶು ಇಂದ್ರಿಯಗಳಲ್ಲಿ ಇವೆ ಅಂತ. ನೋಡಿ, ಶಬ್ದಾದಿ ವಿಷಯಗಳು ಪ್ರಕೃತಿಗೆ ಸಂಬಂಧಪಟ್ಟವುಗಳು, ಇಂದ್ರಿಯಗಳು ಸಹ ಪ್ರಕೃತಿಗೆ ಸಂಬಂಧಪಟ್ಟವು. ಆತ್ಮನಿಗೆ ಸಂಬಂಧಪಟ್ಟಿದ್ದು ಯಾವುದೂ ಸಹ ಇಲ್ಲ. ಹಾಗಾಗಿ ಇತಿಮತ್ವ ನ ಸಜ್ಜತೆ, ನನಗಿದು ಯಾವುದೂ ಸಂಬಂಧ ಇಲ್ಲ ಅಂತ ಜ್ಞಾನಿ ತೂಷ್ಣೀಂ ಸುಮ್ಮನೆ ಕುಳಿತಿರ್ತಾನೆ. ಯಾವ ಆಗು ಹೋಗುಗಳಿಗೂ ಸಹ ಅವನು ಸ್ಪಂದಿಸುವುದಿಲ್ಲ. ಹಿಂದೆ ಹೇಳಿರಬೇಕು ನಾನು, ಜನಕ ನಿನ್ನ ಅರಮನೆ ಸುಟ್ಟು ಹೋಗ್ತಾ ಇದೆ ಅಂತ ಹೇಳಿದರೆ ಜನಕ ಹೇಳಿದ್ನಂತೆ, ಮಮ ಕಿಂಚಿನ್ನ ದಹ್ಯತೆ, ನನಗೇನೂ ಆಗ್ತಾ ಇಲ್ಲ ಅಂತ. ಆದರೆ ಕೇಳುವ ನಾವು ಅಷ್ಟು ವಿರಕ್ತರಲ್ಲ. ಹಾಗಾಗಿ ನಮಗೆ ಹಾಗೆ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ 5ನೇ ಅಧ್ಯಾಯದ 9ನೇ ಶ್ಲೋಕದಲ್ಲಿ ಇನ್ನೊಂದು ಮಾತು ಹೇಳ್ತಾನೆ ಗೀತಾಚಾರ್ಯ. ಅಲ್ಲೂ ಸಹ ಇದೇ ಥರದ ಅಭಿಪ್ರಾಯವನ್ನು ಹೇಳ್ತಾನೆ. ಇಂದ್ರಿಯಾಣಿ ಇಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್ ಅಂತ. 9ನೇ ಶ್ಲೋಕದ ಕೊನೆಯ ಸಾಲಲ್ಲುಂಟು. ಇಂದ್ರಿಯಾಣಿ ಇಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್ ಅಂತ. ಪ್ರಾರಂಭ ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ ಅಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ಹೀಗೆ ಇಂದ್ರಿಯಗಳು ಇಂದ್ರಿಯಾರ್ಥಗಳ ಜೊತೆ ಓಡಾಡ್ತಾ ಇರ್ತವೆ. ಅದು ತನ್ನ ನೆಂಟರ ಮನೆಗೆ ಹೋಗ್ತಾ ಇದ್ರೆ ಹೋಗ್ಕೊಳ್ಳಿ, ನಾನು ಯಾಕೆ ತಲೆ ಬಿಸಿ ಮಾಡ್ಕೊಳ್ಬೇಕು ಅಂತ ಜ್ಞಾನಿಯಾದವನು ಸುಮ್ಮನೆ ಕುಳಿತಿರ್ತಾನೆ. ಹೀಗೆ ಪ್ರಕೃತಿ ಮತ್ತು ಅದರ ಕಾರ್ಯವಾದಂಥ ಗುಣಗಳು, ಅವುಗಳ ಕಾರ್ಯವಾದಂಥ ಇಂದ್ರಿಯಗಳು, ಇವುಗಳೇ ಸಕಲ ಕರ್ಮಗಳನ್ನು ಸಹ ಮಾಡ್ತಾ ಇರ್ತವೆ. ಸಕಲ ಕ್ರಿಯೆಗಳು ಸಹ ಅವುಗಳಿಂದಾಗಿಯೇ ನಡೀತಾ ಇರ್ತವೆ. ಹೀಗೆ ಈ ನಿಶ್ಚಯವಾದಂಥ ಜ್ಞಾನ ಬಂದಾಗ ಆತ್ಮ ಅಕರ್ತ, ಅವನು ಏನನ್ನೂ ಸಹ ಮಾಡೋದಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಆಮೇಲೆ ಅವನಿಗೆ ಸ್ಪಷ್ಟ ಅರಿವು. ಹೇಗೆ ಕನ್ನಡಿಯಲ್ಲಿ ಮಲ ಇದ್ದರೆ ಮುಖ ನೋಡಿಕೊಂಡಾಗ ತನ್ನ ಮುಖದಲ್ಲೇ ಮಲ ಇದ್ದ ಹಾಗೆ, ಕೊಳೆ ಇದ್ದ ಹಾಗೆ ಅನಿಸತ್ತೆ. ಅಂದ ಮಾತ್ರಕ್ಕೆ ಮುಖದಲ್ಲಿ ಕೊಳೆ ಇದೆ ಅಂತ ಅರ್ಥವಾ? ಅದು ಕನ್ನಡಿಯ ತಪ್ಪು. ಹಾಗೆಯೇ ಕನ್ನಡಿಯಲ್ಲಿ ಕೆಲವು ಸಲ ನಮ್ಮ ಮುಖ ಓರೆ ಆಗಿ ಕಾಣುತ್ತೆ. ಯಾಕೆಂದರೆ ಅದು ಕನ್ನಡಿಯ ತಪ್ಪು, ನಮ್ಮ ತಪ್ಪಲ್ಲ. ಅದರಿಂದ ಆ ಕನ್ನಡಿಯಿಂದಾಗುವ ಎಲ್ಲ ವ್ಯತ್ಯಾಸಗಳನ್ನು ನಮಗೆ ಆರೋಪಿಸಿಕೊಳ್ಳಬಾರದು. ನಾವು ಆರೋಪಿಸಿಕೊಳ್ಳುತ್ತೇವೆ, ಜ್ಞಾನಿಯಾದವನು ಹಾಗೆ ಆರೋಪಿಸಿಕೊಳ್ಳುವುದಿಲ್ಲ. ಇದೆಲ್ಲವೂ ಕನ್ನಡಿಯ ಒಂದು
ಕ್ರಿಯೆ ಅಂತ ಅವನಿಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಹೀಗೆ ಮತ್ತೆ ಈ ಶ್ಲೋಕದ ವಿಚಾರ ಮುಂದುವರಿಯುತ್ತೆ. ಕ್ಷೇತ್ರಜ್ಞನಿಗೆ ಈ ಕರ್ಮಗಳ ಅಂಟುವಿಕೆ ಎನ್ನುವಂಥದ್ದು ಇಲ್ಲ, ಅವನು ಅಕರ್ತ. ಹೀಗೆ ಅಂದ್ಕೊಂಡು ಆತ ನಿಶ್ಚಯ ಜ್ಞಾನವನ್ನು ಪಡೆದಿರ್ತಾನೆ. ಯಾವುದೇ ಸಂದರ್ಭದಲ್ಲೂ ಸಹ ಈ ಕ್ಷೇತ್ರದ ಧರ್ಮವನ್ನು ಕ್ಷೇತ್ರಜ್ಞನಿಗೆ ಅಂಟಿಸಿಕೊಳ್ಳುವುದಿಲ್ಲ. ಇದಿಷ್ಟು ಈ 29ನೆಯ ಶ್ಲೋಕದ ಅರ್ಥ ಅಂತ ಅಂದ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋಣ. ಏಕೆಂದರೆ 7 ಶ್ಲೋಕ ನೋಡಬೇಕಾದ್ರಿಂದ ಈ ಎಲ್ಲ ಶ್ಲೋಕಗಳ ಅರ್ಥ ಗತಾರ್ಥವಾದ್ದರಿಂದ ಮುಂದಕ್ಕೆ ಹೋಗೋಣ. 29ನೇ ಶ್ಲೋಕ. ಇಲ್ಲಿ ಈ 29ನೇ ಶ್ಲೋಕದಲ್ಲಿ ಇನ್ನೊಂದು ಮಾತನ್ನು ಪೂರಕವಾಗಿ ಹೇಳಬೇಕು ನಾನು. ಆಚಾರ್ಯ ಶಂಕರರು ಆತ್ಮಬೋಧ ಎನ್ನುವಂಥ ಒಂದು ಕೃತಿಯಲ್ಲಿ ಇದೇ ಅರ್ಥವನ್ನು ಹೇಳ್ತಾರೆ. ಈ ಪ್ರಕೃತಿಯಿಂದ ಆಗೋ ಎಲ್ಲ ಕ್ರಿಯೆಗಳನ್ನು ಆತ್ಮನ ಮೇಲೆ ಆರೋಪಿಸಿಕೊಂಡು ಮನುಷ್ಯ ಪಡಬಾರದ ಕಷ್ಟಪಡ್ತಾನೆ ಅಂತ ಒಂದು ಸುಂದರವಾದ ದೃಷ್ಟಾಂತ ಕೊಡ್ತಾರೆ ಅವರು. ಏನು ಅಂದರೆ, ವ್ಯಾಪೃತೇಷು ಇಂದ್ರಿಯೇಷ್ವಾತ್ಮ ವ್ಯಾಪಾರೀವ ಅವಿವೇಕಿನಾಂ ದೃಶ್ಯತೆ ಅಭ್ರೇಷು ಧಾವತ್ಸು ಧಾವನ್ನಿವ ಯಥಾಶಶಿ ಅಂತ. ಈ ಆಕಾಶದಲ್ಲಿ ಹುಣ್ಣಿಮೆ ದಿವಸ ಇವತ್ತೇ ಅಂತ ಅಂದ್ಕೊಳ್ಳಿ, ಚಂದ್ರೋದಯ ಆಗಿದೆ. ಅಲ್ಲಿ ಇಲ್ಲಿ ಕೆಲವು ಸಲ ಈ ಮೋಡದ ತುಣುಕುಗಳು ಆಕಾಶದಲ್ಲಿ ಸೇರಿಕೊಂಡಿರ್ತವೆ. ಆ ಮೋಡದ ತುಂಡುಗಳು ಹೀಗೆ ಚಲಿಸಿದಾಗ ಅಲ್ಲಿರುವ ಚಲಿಸದೇ ಇರುವ ಚಂದ್ರನೂ ಸಹ ಚಲಿಸಿದ ಹಾಗೆ ಕಾಣ್ತಾನೆ ಅಲ್ವಾ? ಹಾಗೆಯೇ ಸ್ಥಿರತೆ ಚಂದ್ರನಲ್ಲಿ ಉಂಟು, ಚಲನೆ ಮೋಡದಲ್ಲಿ ಉಂಟು. ನಿನ್ನೇನು ನಾನು ಇದೇ ಥರದ ಉದಾಹರಣೆ ಕೊಟ್ಟಿದ್ದೆ, ಇನ್ನೂ ಹೆಚ್ಚು ಸ್ಪಷ್ಟತೆಗೋಸ್ಕರ. ಆದರೆ ಚಲನೆ ಇಲ್ಲದೇ ಇರುವ ಚಂದ್ರನಿಗೆ ನಾವು ಚಲನೆಯನ್ನು ಆರೋಪಿಸ್ತೇವೆ, ಸ್ಥಿರತೆ ಇಲ್ಲದೇ ಇರುವಂಥ ಮೋಡಗಳಿಗೆ ಸ್ಥಿರತೆಯನ್ನು ಆರೋಪಿಸ್ತೇವೆ. ಹಾಗೆ ತಿಳ್ಕೊಳ್ತಾನೆ ಜ್ಞಾನಿಯಾದವನು ಇದೆರಡನ್ನೂ ಸ್ಪಷ್ಟವಾಗಿ ಬೇರ್ಪಡಿಸಿಕೊಂಡು ತಿಳ್ಕೊಳ್ತಾನೆ. ಆದರೆ ಅಜ್ಞಾನಿ ಇದೆಲ್ಲವೂ ಆತ್ಮನೇ ಮಾಡ್ತಾನೆ ಅಂತ ಅಂದ್ಕೊಂಡು ತನಗೆ ತಾನೇ ಗಂಟು ಹಾಕ್ಕೊಳ್ತಾ ಇರ್ತಾನೆ, ಬೇಡದೇ ಇರೋದೆಲ್ಲವನ್ನು ಸಹ. ಅಷ್ಟು ಹಿನ್ನೆಲೆಯಲ್ಲಿ ಈ 29ನೇ ಶ್ಲೋಕ ಸಾಕು ಅಂತ ಅಂದ್ಕೊಳ್ಳೋಣ. ಮತ್ತು 30ನೆಯ ಶ್ಲೋಕ. ಪ್ರಕೃತ್ಯೈವ ಚ ಕರ್ಮಾಣಿ ಯದಾ ಭೂತಪೃಥಗ್ಭಾವಂ ಏಕಸ್ಥಂ ಅನುಪಶ್ಯತಿ ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಇದು ಸಹ ಆ ಸಮ್ಯಕ್ ದರ್ಶನದ ಫಲವನ್ನು ಹೇಳುವಂತಹ ಇನ್ನೊಂದು ಶ್ಲೋಕ. ಏನು ಇದರ ಅರ್ಥ? ಪ್ರಾಣಿಗಳಲ್ಲಿ ಕಂಡುಬರ್ತಾ ಇರುವಂತಹ ನಾನಾತ್ವ ಅಥವಾ ಬಹುತ್ವ ಇದೆಲ್ಲವನ್ನೂ ಸಹ ಪ್ರಕೃತಿಯೇ ನಡೆಸ್ತಾ ಇರ್ತದೆ. ಹೀಗೆ ಯಾವಾತ ಸ್ಪಷ್ಟವಾಗಿ ತಿಳ್ಕೊಂಡಿರ್ತಾನೋ ಆತ ಯಾವ ಕರ್ಮವನ್ನೂ ಸಹ ಕ್ಷೇತ್ರಜ್ಞನಾದಂಥ ಜೀವಾತ್ಮ ಮಾಡೋದಿಲ್ಲ. ಇದನ್ನೆಲ್ಲ ಮಾಡೋದು ಪ್ರಕೃತಿಯೇ ಅಂತ. ಅವನು ಹೇಗಿರ್ತಾನೆ ಅಂದರೆ, ಅವನು ತಟಸ್ಥನಾಗಿರ್ತಾನೆ ಮತ್ತು ಆತ್ಮನಿಂದಲೇ ಇದೆಲ್ಲವೂ ಸಹ ಅರಳಿ ವಿಸ್ತೃತವಾಗಿ ಆತ ಈ ಪ್ರಕೃತಿಯಿಂದಾಗುವ ಎಲ್ಲವುಗಳು ಸಹ ಅವನಲ್ಲಿಯೇ ತೋರ್ತಾ ಇರ್ತವೆ ಮತ್ತು ಅವನಲ್ಲಿಯೇ ಹುಟ್ಟುತ್ತವೆ, ಅವನಲ್ಲಿಯೇ ಲೀನವಾಗಿ ಹೋಗ್ತವೆ ಎನ್ನುವಂಥದ್ದು ಅವನಿಗೆ ಸ್ಪಷ್ಟವಾಗಿ ಬರ್ತದೆ. ಹಾಗೆ ಸ್ಪಷ್ಟವಾಗಿ ಅವನಿಗೆ ತಿಳುವಳಿಕೆ ಬರೋದಕ್ಕೆ ಕಾರಣ ಏನು ಕೇಳಿದರೆ, ಗುರೂಪದೇಶವನ್ನು ಅನುಸರಿಸಿಕೊಂಡು ಹೋಗ್ತಾ ಇರ್ತಾನೆ ಆತ. ಹಾಗಾಗಿ ಅವನಿಗೆ ಸ್ಪಷ್ಟವಾದಂಥ ಬ್ರಹ್ಮತತ್ವದ ಅರಿವು ಆಗಿಬಿಡ್ತದೆ. ಇದಿಷ್ಟು ಈ ಶ್ಲೋಕದ ಅರ್ಥ. ಏನು ಹೇಳಲಿಕ್ಕೆ ಹೊರಟಿದ್ದಾನೆ ಗೀತಾಚಾರ್ಯ ಅಂದರೆ, ಈ ಚರಾಚರ ವಸ್ತುಗಳು, ಜಡಚೇತನಗಳು ಎಲ್ಲರ ಕಣ್ಣಿಗೂ ಸಹ ಬೇರೆ ಬೇರೆಯಾಗಿಯೇ ಕಾಣ್ತಾ ಇರ್ತವೆ. ಪ್ರಪಂಚ ಅಂದ್ರೇ ವಿಷಮತೆಯಿಂದ ಕೂಡಿದ್ದು ಅಂತ. ಇದೆಲ್ಲವುದು ಬೇರೆ ಬೇರೆಯಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಯಾರೂ ಶಾಸ್ತ್ರ ಓದಬೇಕಾದದ್ದು ಇಲ್ಲ. ಮತ್ತು ಇವೆಲ್ಲವೂ ಸಹ
ಒಂದೇ ಅಂತ ನಿಶ್ಚಯ ಜ್ಞಾನ ಬರಬೇಕಾದರೆ ಶಾಸ್ತ್ರಾಧ್ಯಯನ ಮತ್ತು ಸಾಧನೆ ಬೇಕೇ ಬೇಕು. ಶಾಸ್ತ್ರಾಭ್ಯಾಸದಿಂದ ಮತ್ತು ಆಚಾರ್ಯರ ಉಪದೇಶದಿಂದ ಮನುಷ್ಯನ ಒಳಗಣ್ಣು ತೆರೀತದೆ ಅಂತಾನೆ ಕೃಷ್ಣ. ಅದನ್ನೇ ಇಲ್ಲಿ ಹೇಳ್ತಾನೆ, ಯದಾ ಭೂತ ಪೃಥಗ್ಭಾವಂ ಏಕಸ್ಥಂ ಅನುಪಶ್ಯತಿ. ಒಂದರಲ್ಲಿಯೇ ಈ ಬೇರೆ ಬೇರೆಯಾಗಿ ತೋರತ್ತೆ ಅನ್ನೋದು ನಿಶ್ಚಯ ಜ್ಞಾನ ಬರಬೇಕಿದ್ರೆ ಶಾಸ್ತ್ರಾಧ್ಯಯನ ಮತ್ತು ಗುರುಗಳ ಉಪದೇಶ ಇದೆರಡೂ ಸಹ ಬೇಕು ಅಂತ. ಹೀಗೆ ಈಶ್ವರ ಸಮನಾಗಿ ಇದ್ರೂ ಸಹ ಅವನಲ್ಲಿ ಈ ವಿಷಮತೆ ತೋರೋದಕ್ಕೆ ಕಾರಣ ಏನು ಅಂದರೆ, ಇದಕ್ಕೆ ಕಾರಣ ಪ್ರಕೃತಿಯೇ ಮಾಡ್ತಾ ಇರುವಂಥ ಒಂದು ನಾಟಕ. ಆ ನಾಟಕವನ್ನು ನಾವು ಇದು ನಾಟಕ ಅಂತ ನೋಡಬೇಕೇ ಅಷ್ಟೇ ಹೊರತೂ ಸಹ ಅದರ ಜೊತೆಗೆ ನಾವು ಒಂದಾಗಲಿಕ್ಕೆ ಹೋಗಬಾರದು ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಈ ಪದೇ ಈ ಮಾತನ್ನು ಗೀತಾಚಾರ್ಯ ಹೇಳ್ತಾನೆ. ಏನು ಹೇಳ್ತಾನೆ ಅಂದರೆ, ಕೆಲವು ಸಲ ಎಲ್ಲ ವಸ್ತುಗಳಲ್ಲಿಯೂ ನಾನಿದ್ದೇನೆ ಅಂತಾನೆ, ಇನ್ನು ಕೆಲವು ಸಲ ಹೇಳ್ತಾನೆ ನನ್ನಲ್ಲಿ ಎಲ್ಲ ವಸ್ತುಗಳೂ ಇವೆ ಅಂತ. ಇದು ನಮಗೆ ಗೊಂದಲ. ಹಾಗಿದ್ರೆ ಎಲ್ಲ ವಸ್ತುಗಳಲ್ಲೂ ಭಗವಂತ ಇದ್ದಾನೋ ಅಥವಾ ಭಗವಂತನಲ್ಲಿ ಎಲ್ಲ ವಸ್ತುಗಳು ಇದ್ದಾವೋ? ಗೊಂದಲಕ್ಕೆ ಅವಕಾಶ ಇಲ್ಲ ಇಲ್ಲಿ. ಸ್ವಲ್ಪ ವಿಚಾರ ಮಾಡಿದರೆ ಎರಡೂ ಸಹ ಒಂದೇ. ನೋಡಿ, ಈಗ ಹಗ್ಗದಲ್ಲಿ ಭ್ರಾಂತಿಯಿಂದ ಹಾವು ಕಂಡಾಗ ಆಗ ಹಗ್ಗದಲ್ಲಿ ಹಾವಿದೆ ಅಂತ ಹೇಳ್ತೇವೆ ಅಲ್ವಾ? ಹಗ್ಗದಲ್ಲಿ ಹಾವಿದೆ ಅಂತ ಹೇಳಿದರೂ ಒಂದೇ, ಹಾವು ಇರುವಲ್ಲೆಲ್ಲ ಹಗ್ಗವು ಅನುಸ್ಯೂತವಾಗಿದೆ ಅಂತ ಹೇಳಿದರೂ ಒಂದೇ. ಹೌದಾ ಅಲ್ವೋ? ಇದನ್ನು ಹಾಗೇನೆ ಪ್ರಪಂಚಕ್ಕೂ ಅನ್ವಯಿಸ್ಕೊಳ್ಬೇಕು. ಬ್ರಹ್ಮದಲ್ಲಿ ಪ್ರಪಂಚ ತೋರ್ತಾ ಇದೆ, ಪ್ರಪಂಚ ತೋರುವಲ್ಲೆಲ್ಲ ಬ್ರಹ್ಮವು ಅನುಸ್ಯೂತವಾಗಿ ಇದೆ. ನೂಲಿನಲ್ಲಿ ಬಟ್ಟೆ ಇದೆ, ಬಟ್ಟೆ ಇದ್ದಲ್ಲೆಲ್ಲ ನೂಲು ಅನುಸ್ಯೂತವಾಗಿದೆ. ಬಂಗಾರದಲ್ಲಿ ಆಭರಣ ಇದೆ, ಆಭರಣ ಇದ್ದಲ್ಲೆಲ್ಲ ಬಂಗಾರ ಅನುಸ್ಯೂತವಾಗಿ ಇದೆ. ಹೀಗೆ ಇದನ್ನು ಯಾವ ತರಹದಲ್ಲಾದರೂ ಹೇಳ್ಬೋದು. ಗೀತಾಚಾರ್ಯ ಒಟ್ಟಿನಲ್ಲಿ ಏನು ಹೇಳ್ತಾನೆ, ಇಡೀ ವಿಶ್ವ ತನ್ನಲ್ಲಿ ತೋರ್ತಾ ಇದೆ, ಇಡೀ ವಿಶ್ವದ ಹಿನ್ನೆಲೆಯಾಗಿ ತಾನಿದ್ದೇನೆ. ಇದು ಇಲ್ಲಿನ ಮುಖ್ಯ ತತ್ವ. ಇಡೀ ವಿಶ್ವದ ಹಿನ್ನೆಲೆಯಾಗಿ ನಾನಿದ್ದೇನೆ. ನಿನ್ನೆ ದಿವಸ ಗೋಡೆ ಮೇಲಿನ ಚಿತ್ರ ವಿಚಾರ ನಾನು ಏನು ಹೇಳಿದ್ದೆ ಅದನ್ನು ಮನಸ್ಸಿತ್ತು ಅಂದ್ಕೊಳ್ಳಿ. ಈ ಚಿತ್ರ ಇದೆ, ಅದರ ಚಿತ್ರ ಇರುವುದಕ್ಕೆ ಆಧಾರವಾಗಿ ಗೋಡೆ ಇದೆ. ಹೀಗೆ ಅಷ್ಟ ಹಿನ್ನೆಲೆಯಲ್ಲಿ ತತಏವ ವಿಸ್ತಾರಂ, ಮುಂದಿನ ಶಬ್ದ, ಅದರಿಂದಲೇ ಎಲ್ಲ ವಿಸ್ತಾರ ಅಂತ. ಯಾವುದರಿಂದ? ತತಃ ಅಂದರೆ ಬ್ರಹ್ಮವಸ್ತುವಿನಿಂದಲೇ ಇದು ಇಷ್ಟೊಂದು ವಿಸ್ತಾರವಾಗಿದೆ ಅಂತ. ಆ ವಿಸ್ತಾರ ಆಗಿದೆ ಅಂತ ಹೇಳಬೇಕಿದ್ರೆ ಅದಕ್ಕೊಂದು ಕಾರಣ ಉಂಟು. ಆ ಮಾತನ್ನು ಹೇಳಬೇಕಿದ್ರೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ಮಂತ್ರ ಬರುತ್ತೆ, ಆತ್ಮತಃ ಪ್ರಾಣ, ಆತ್ಮನಿಂದಲೇ ಪ್ರಾಣ. ಮತ್ತು ಆತ್ಮತಃ ಆಶಾ, ಮನುಷ್ಯನಿಗೆ ಆತ್ಮನಿಂದಲೇ ಎಲ್ಲ ರೀತಿಯ ಆಸೆಗಳು. ಆತ್ಮತಃ ಸ್ಮರ, ಆತ್ಮನಿಂದಲೇ ಸ್ಮರಣೆ, ಗೀತೆಯಲ್ಲೇ ಬರ್ತದೆ. ಮತ್ತಃ ಸ್ಮೃತಿ ಅಪೋಹನಂಚ, ನನ್ನಿಂದಲೇ ನೆನಪು, ನನ್ನಿಂದಲೇ ಮರವು, ನನ್ನಿಂದಲೇ ಬುದ್ಧಿವಂತಿಕೆ ಇತ್ಯಾದಿ ಇತ್ಯಾದಿ. ಹಾಗಾಗಿ ಆತ್ಮತಃ ಸ್ಮರ, ನನ್ನಿಂದಲೇ ಸ್ಮರಣೆ. ಮತ್ತು ಆತ್ಮನಃ ಆಕಾಶ, ಆತ್ಮನಿಂದಲೇ ಆಕಾಶ. ಆತ್ಮತಸ್ತೇಜ, ಆತ್ಮನಿಂದಲೇ ಬೆಂಕಿ. ಆತ್ಮತಃ ಆಪಃ, ಅವನಿಂದಲೇ ನೀರು. ಆತ್ಮತಃ ಆವಿರ್ಭಾವ ತಿರೋಭಾವೌ, ಆತ್ಮನಿಂದಲೇ ಪ್ರಪಂಚ ಹುಟ್ಟತ್ತೆ, ಅವನಲ್ಲಿ ಇರತ್ತೆ, ಮತ್ತು ಅವನಲ್ಲಿಯೇ ಅದು ಲಯವಾಗುತ್ತೆ. ನೀರಿನಲ್ಲಿಯೇ ಗುಳ್ಳೆ ಹುಟ್ಟತ್ತೆ, ನೀರಿನಲ್ಲಿಯೇ ಸಾಗತ್ತೆ, ನೀರಿನಲ್ಲಿಯೇ ಮತ್ತು ಪುನಃ ಲಯವಾಗಿ ಹೋಗುತ್ತೆ. ನಿನ್ನೆ ಈ ವಿಷಯ ನಾನು ಹೇಳಿದ್ದೆ. ಹೀಗೆ ಆತ್ಮತಃ ಆವಿರ್ಭಾವ ತಿರೋಭಾವವು, ಆತ್ಮತೋ ಅನ್ನಂ, ಅವನಿಂದಾಗಿಯೇ, ಅವನ ಇರುವಿಕೆಯಿಂದಾಗಿಯೇ ನಾವು ತಿಂದನ್ನ ಜೀರ್ಣ ಆಗತ್ತೆ. ಅವನಿಲ್ಲ ಅಂತ ಆದರೆ ತಿಂದನ್ನ ಜೀರ್ಣ ಆಗೋದಿಲ್ಲ. ಜೀರ್ಣ ಆಗೋದಿಲ್ಲ ಏನು, ತಿನ್ನೋದಕ್ಕೆ ಆಗೋದಿಲ್ಲ. ಜೀರ್ಣ ಆಮೇಲೆ. ಹಾಗೇನಾದರೂ ಆಗುವಂತಿದ್ರೆ ಆತ್ಮನ ಸ್ಫುರಣ ಇಲ್ಲದೇ ಇರುವ ಜಾಗದಲ್ಲೂ ಅನ್ನ ತಿನ್ನುವ ಕ್ರಿಯೆ ನಡೆಯುತ್ತೆ ಅಂತ ಆದರೆ ಡೆಡ್ ಬಾಡಿಯೂ ತಿನ್ನಬೇಕಾಗಿತ್ತು. ಹಾಗಾಗಿ ಆತ್ಮತಃ ಅನ್ನಂ. ಅಷ್ಟೇ ಅಲ್ಲ,
ಅವನಿಂದಾಗಿಯೇ ಎಲ್ಲ ಪದಾರ್ಥಗಳು ಹುಟ್ಟುತ್ತವೆ ಎನ್ನುವಂಥದ್ದು. ಇಷ್ಟು ಹಿನ್ನೆಲೆಯಲ್ಲಿ ಆತ್ಮತಃ ವಿಸ್ತಾರಂ ತಥೈವ ವಿಸ್ತಾರಂ, ಪರಮಾತ್ಮನಿಂದಲೇ ಎಲ್ಲವೂ ಸಹ ಹುಟ್ಟುತ್ತವೆ, ಇರ್ತವೆ, ಹೋಗ್ತವೆ. ಆದರೆ ಆತ ಮಾತ್ರ ಆಧಾರನಾಗಿ ಸಮಾನನಾಗಿ ಇರ್ತಾನೆ, ಅವನಲ್ಲಿ ವಿಷಮತೆ ಎನ್ನುವುದು ಇಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಸ್ವಪ್ನದಲ್ಲಿ ಹೇಗೆ ತನ್ನಿಂದಲೇ ಒಂದು ಪ್ರಪಂಚ ಸೃಷ್ಟಿಯಾಗತ್ತೆ, ಮತ್ತು ತನ್ನಲ್ಲಿಯೇ ಇರುತ್ತೆ, ಕೊನೆಗೆ ತನ್ನಲ್ಲಿಯೇ ನಾಶವಾಗುತ್ತೆ. ಕೊನೆಗೆ ಸ್ವಪ್ನ ಮುಗಿದ ಮೇಲೆ ನೋಡ್ತಾ ಇರುವಂಥ ಪ್ರಪಂಚವೂ ಇಲ್ಲ, ಮತ್ತು ನೋಡ್ತಾ ಇರುವಂಥ ನನ್ನದೇ ಬಹುರೂಪವೂ ಇಲ್ಲ, ಕೊನೆಗೇನು ನಾನೊಬ್ಬನೇ ಇದ್ದವನು. ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಈ ಪರಮಾತ್ಮನಲ್ಲಿಯೇ ಉತ್ಪತ್ತಿ, ಸ್ಥಿತಿ ಮತ್ತು ಲಯಗಳು. ಇಲ್ಲಿಗೆ ಈ ಶ್ಲೋಕದ ಅರ್ಥವೂ ಸಹ ಸಾಕು ಗೀತೆಯ ಹಿನ್ನೆಲೆಯಲ್ಲಿ. ಆದರೆ ಉಪನಿಷತ್ತು ಇದಕ್ಕೆ ಪೂರಕವಾಗಿ ಅಲ್ಲ, ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಗೀತೆ ಏನು ಅನ್ನು ಮತ್ಪುನಃ ಈಶಾವಾಸ್ಯ ಉಪನಿಷತ್ತಿನ ಮಾತು. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂದ್ವಿಜಾನತಃ ತತ್ರ ಕೋ ಮೋಹಃ ಕಶೋಕಃ ಏಕತ್ವಮನುಪಶ್ಯತಃ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂದ್ವಿಜಾನತಃ, ಯಾವನಲ್ಲಿ ಈ ಎಲ್ಲ ಬೇರೆ 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 ಈ ವಿಕಾರಜಾತವಾದಂಥ ಪ್ರಾಣಿಗಳು ಇರ್ತವೋ ಅವು ಆತ್ಮೈವಾಭೂದ್ವಿಜಾನತಃ, ಆತ್ಮನಿಂದಲೇ ಹುಟ್ಟುತ್ತವೆ, ಆತ್ಮನಿಂದಲೇ ಸಾಯ್ತವೆ. ಹಾಗಾಗಿ ಇವುಗಳ ಹಿಂದಿರುವವನು ಅವನೊಬ್ಬನೇ. ಆದ್ದರಿಂದ ಹೀಗೆ ಈ ಮೇಲೆ ವಿಷಮತೆಯಿಂದ ಕಾಣುವ ಇವುಗಳನ್ನು ನೋಡುವುದನ್ನು ಬಿಟ್ಟು ವಿಷಮತೆಗೆ ಆಧಾರವಾಗಿರುವಂಥ ಸಮವನ್ನು ಯಾವನು ನೋಡ್ತಾನೋ, ಒಂದನ್ನೇ ಯಾವನು ನೋಡ್ತಾನೋ, ಅವನಿಗೆ ತತ್ರ ಕೋ ಮೋಹ ಕಶೋಕ, ಅವನಿಗೆ ಮೋಹವೂ ಇಲ್ಲ, ಶೋಕವೂ ಇಲ್ಲ. ಯಾಕೆಂದರೆ ಎಲ್ಲಿ ಎರಡು ಇರುತ್ತೋ ಅಲ್ಲಿ ಮೋಹ, ಅಲ್ಲಿ ಶೋಕ. ಒಂದಿದ್ದಲ್ಲಿ ಶೋಕವೂ ಇಲ್ಲ, ಮೋಹವೂ ಇಲ್ಲ. ಯಾಕೆಂದರೆ ಮೋಹ ಅಂದರೆ ಏನು? ಮೋಹ ಅಂದರೆ ವಿವೇಕದ ಕೊರತೆ. ಅಂದರೆ ಯಾರ್ಯಾರನ್ನೋ ನಮ್ಮವರು ಅಂತ ಅಂದ್ಕೊಳ್ಳೋದು, ಲೌಕಿಕವಾಗಿ ಹೇಳಬೇಕು ಅಂದರೆ. ಒಂದನ್ನೇ ನೋಡುವವನಿಗೆ ತನ್ನಲ್ಲಿ ಏನು ಕಾಣುತ್ತೋ ಅದೇ ಬೇರೆಯವರಲ್ಲೂ ಕಾಣುತ್ತೆ. ಆ ಬೇರೆಯವನು ಅಂತ ಹೇಳುವಾಗ ಅವನೂ ಸಹ ತನ್ನ ಸ್ವರೂಪವೇ ಆಗಿರ್ತಾನೆ. ಆತ್ಮೇತರವಾದದ್ದು ಅವನಿಗೆ ಕಾಣುವುದಿಲ್ಲ. ಶರೀರ ಕಾಣುತ್ತಲ್ಲ ಅಂದರೆ ತನ್ನ ಶರೀರ ಹೇಗೆ ಜಡವೋ ಅವನ ಶರೀರವೂ ಜಡ. ಹಾಗಾಗಿ ಶರೀರ ನಾನು ನೋಡಬೇಕಾದದ್ದು ಅಲ್ಲ, ನೋಡಬೇಕಾದದ್ದು ಆತ್ಮ ಅಂತ ಆದಮೇಲೆ ಎಲ್ಲ ಕಡೆಗೂ ಇರುವುದು ಒಂದೇನೆ. ಒಂದೇ ಇದ್ದಾಗ ಶೋಕವೂ ಇಲ್ಲ, ಮೋಹವೂ ಇಲ್ಲ. ತತ್ರ ಕೋ ಮೋಹ ಕಶೋಕ. ಉಪನಿಷತ್ತು ಹೇಳೋದಿಲ್ಲ, ನಮಗೆ ಕ್ವಶ್ಚನ್ ಮಾಡುತ್ತದೆ, ವಿಚಾರ ಮಾಡಯ್ಯ. ಕೋ ಮೋಹ ಕಶೋಕ ಅಂತ. ಏನು ಶೋಕ, ಏನು ಮೋಹ ಅವನಿಗೆ? ಏನೂ ಇಲ್ಲ ಅವನಿಗೆ ಅಂತ. ಆದ್ದರಿಂದ ಈ ಇಷ್ಟು ಹಿನ್ನೆಲೆಯಲ್ಲಿ ಗೀತಾಚಾರ್ಯ ಹೇಳ್ತಾನೆ, ಆತ ಬ್ರಹ್ಮ ಸಂಪದ್ಯತೆ. ಹೀಗೆ ಈ ಒಂದನ್ನೇ ನೋಡುವವನಿಗೆ ಫಲ ಏನು ಕೇಳಿದರೆ ಬ್ರಹ್ಮ ಸಂಪದ್ಯತೆ, ಆತ ಬ್ರಹ್ಮಭಾವವನ್ನು ಪಡಿತಾನೆ. ಅದು ಈ ಸಮ್ಯಕ್ ದರ್ಶನದ ನಿಖರವಾದ ಫಲ. ಅಲ್ಲಿ ಏನು ಹೇಳ್ದಂಗಾಯಿತು ಅಂದರೆ, ಮೋಕ್ಷ ಬೇಕು, ಬ್ರಹ್ಮಭಾವ ಬೇಕು ಅಂತಾದರೆ ವಿಷಮತೆಯನ್ನು ಬಿಡಬೇಕು, ಸಮತ್ವವನ್ನು ಆಯ್ಕೆ ಮಾಡಿಕೊಳ್ಬೇಕು. ಇದನ್ನೇ ಭಗವತ್ಪಾದರು ಒಂದು ಕಡೆಗೆ ಹೇಳ್ತಾರೆ ಮೋಹಮುದ್ಗರದಲ್ಲಿ, ತ್ವಯಿ ಮೈ ಚಾನ್ಯತ್ರೈಕೋ ವಿಷ್ಣು ವ್ಯರ್ಥಂ ಕುಪ್ಯಸಿ ಮೈ ಅಸಹಿಷ್ಣು. ವೈ ಅಂತ ಈಗ ನಾನು ಬೇರೆ ನೀನು ಬೇರೆ ಅಂತೆಲ್ಲ ಹೇಳುವುದು ಯಾವುದನ್ನು ಇಟ್ಕೊಂಡು? ದೇಹವನ್ನು ಇಟ್ಕೊಂಡು. ಆದರೆ ನಮ್ಮಿಬ್ಬರಲ್ಲೂ ಇರುವಂತಹ ತತ್ವ ಅಥವಾ ಚೈತನ್ಯ ಸಮಾನ ಅಂತ ಆದಮೇಲೆ ಆ ನೀನು ಬೇರೆ ಅನ್ನೋದಾದರೂ ಹೇಗೆ ಉಳಿಯುತ್ತೆ? ನಮಗೆ ದ್ವೇಷ ಅಸೂಯೆ ಇರೋದೆಲ್ಲ ನಮಗಿಂತ ಹೊರತಾದ ಬೇರೆಯವರ ಬಗ್ಗೆ. ಆ ಬೇರೆಯವನು ನನಗಿಂತ ಬೇರೆ ಅಲ್ಲ ಅಂತಾದಾಗ ಕೋ ಮೋಹ ಕಶೋಕ. ಯಾರು ಯಾರ ಮೇಲೆ ಕೋಪ ಮಾಡ್ಕೊಳ್ಬೇಕ್ರಿ? ವ್ಯರ್ಥಂ ಕುಪ್ಯಸಿ, ವ್ಯರ್ಥವಾಗಿ ನನ್ನ ಮೇಲೆ ನೀನು ಕೋಪ ಮಾಡ್ಕೊಳ್ತಾ ಇದ್ದೀಯೇ, ಅಸಹಿಷ್ಣು, ನಿನಗೆ ಈ ಏಕತ್ವವನ್ನು ನೋಡೋದಕ್ಕೆ ಬರೋದಿಲ್ಲ. ಹೀಗೆ
ಎಲ್ಲ ಕಡೆಗೂ ಸಹ ಏಕತ್ವವನ್ನು ಕಾಣುವವನಿಗೆ ಬ್ರಹ್ಮ ಸಂಪದ್ಯತೆ, ಆತ ಬ್ರಹ್ಮಭಾವವನ್ನು ಪಡಿತಾನೆ. ಇದಿಷ್ಟು ಈ 30ನೆಯ ಶ್ಲೋಕ. ಮುಂದೆ 31ನೆಯ ಶ್ಲೋಕ. ಅನಾದಿತ್ವಾತ್ ನಿರ್ಗುಣತ್ವಾತ್ ಪರಮಾತ್ಮ ಅಯಂ ಅವ್ಯಯಃ ಶರೀರಸ್ಥೋಪಿ ಕೌಂತೇಯ ನ ಕರೋತಿ ನ ಲಿಪ್ಯತೆ. ಆತ್ಮನಿಗೆ ದೇಹ ಸಂಬಂಧ ಇಲ್ಲ, ದೇಹದ ಸಂಬಂಧ ಅವನಿಗೆ ಅಂಟೋದಿಲ್ಲ ಅನ್ನೋದನ್ನು ಈ ಶ್ಲೋಕ ಹೇಳುತ್ತೆ. ಅದೇ ಈ ಶ್ಲೋಕದ ಫಲಕಥನ. ಏನು ಅಂದರೆ, ಪರಮಾತ್ಮ ಅನಾದಿ, ಹಾಗೆ ಅನಾದಿಯಾದದ್ರಿಂದ ಅವನು ನಿರ್ಗುಣ, ಹಾಗೆ ನಿರ್ಗುಣನಾದ್ದರಿಂದ ಇವನಲ್ಲಿ ಯಾವ ವಿಕಾರವೂ ಸಹ ಸಂಭವಿಸೋದಿಲ್ಲ. ಈ ಕಾರಣದಿಂದ ಆತ ಅವ್ಯಯ ಆಗಿದ್ದಾನೆ. ಈತನ ಈ ಶರೀರದಲ್ಲಿ ಇದ್ರೂ ಸಹ ಯಾವ ಕರ್ಮವನ್ನೂ ಮಾಡುವುದಿಲ್ಲ. ಆದ್ದರಿಂದಲೇ ಇವನಿಗೆ ಕರ್ಮದ ಲೇಪ ಇಲ್ಲ. ಇದಿಷ್ಟು ಈ ಶ್ಲೋಕದ ಅರ್ಥ. ಈ ಶ್ಲೋಕದಲ್ಲಿ ನಾವು ಕೆಲವನ್ನ ವಿಚಾರ ಮಾಡಬೇಕು. ಅನಾದಿತ್ವಾತ್, ನಾನು ಮೊನ್ನೆ ದಿವಸನೂ ಹೇಳಿದ್ದೆ, ವೇದಾಂತಿಗಳು ಒಂದು ಆರನ್ನು ಅನಾದಿ ಅಂತ ಕರೀತಾರೆ ಅಂತ. ಆದಿ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಕಾರಣ ಅಂತ ಅರ್ಥ. ಆತ್ಮನಿಗೆ ಯಾವುದೇ ಆದಿ ಇಲ್ಲ, ಅಂದರೆ ಕಾರಣ ಇಲ್ಲ, ಆದ್ದರಿಂದ ಅನಾದಿ. ಆತ್ಮನಿಗೂ ಒಂದು ಕಾರಣ ಇದೆ ಅಂತ ಹೇಳಿದರೆ, ಆತ್ಮನಿಗೆ ಒಂದು ಕಾರಣ ಇದೆ, ಆ ಕಾರಣ ಮತ್ತು ಅದಕ್ಕೊಂದು ಕಾರಣ ಇದೆ, ಅದಕ್ಕೊಂದು ಕಾರಣ ಇದೆ, ಹಾಗೆ ಹಿಂದಕ್ಕೆ ಹೋಗ್ತಾ ಹೋಗ್ತಾ ಹೋದರೆ ಅದಕ್ಕೆ ಅನವಸ್ಥಾ ದೋಷ, ಅಂದರೆ ದೆರ್ ಇಸ್ ನೋ ಎಂಡ್, ಅದಕ್ಕೆ ಕೊನೆಯೇ ಇಲ್ಲ. ಹಾಗಾಗಿ ಎಲ್ಲರೂ ಆತ್ಮನನ್ನು ಅನಾದಿ ಅಂತ ಕರೀತಾರೆ. ಅನಾದಿ ಅಂದರೆ ಅವನಿಗೆ ಇನ್ನೊಂದು ಕಾರಣ ಇಲ್ಲ ಅಂತ ಅರ್ಥ. ಒಂದು ಮತ್ತಷ್ಟೇ ಅಲ್ಲ, ಅವನು ಅನಾದಿಯಾದದ್ರಿಂದಲೇ ನಿರ್ಗುಣನೂ ಹೌದು. ಅವನು ನಿರ್ಗುಣ ಅಂದರೆ ಅವನಲ್ಲಿ ಸತ್ವವೂ ಇಲ್ಲ, ರಜಸ್ಸೂ ಇಲ್ಲ, ಮತ್ತು ತಮಸ್ಸೂ ಇಲ್ಲ. ಈ ಗುಣರಹಿತ. ಇದಕ್ಕಿಷ್ಟೇ ಅರ್ಥ ಅಲ್ಲ, ಪ್ರಕೃತಿಯಲ್ಲಿರುವ ಯಾವ ಅಂಶವೂ ಅವನಲ್ಲಿ ಇಲ್ಲ. ಆದ್ದರಿಂದಲೇ ಪರಮಾತ್ಮ ಅವ್ಯಯ, ಅವನು ಅವ್ಯಯ. ಅವ್ಯಯ ಅಂದರೆ ವ್ಯಯ ಅಂದರೆ ಬದಲಾವಣೆ ಆಗೋದು ಅಂತ ಅರ್ಥ. ಕನ್ನಡದ ವ್ಯಯ ಅಲ್ಲ, ಅಲ್ಲೋದೇ ಅರ್ಥವೇ. ನನ್ನ ಜೇಬಲ್ಲಿ 100 ರೂಪಾಯಿ ಇತ್ತು, 50 ರೂಪಾಯಿ ಇನ್ನೊಬ್ರಿಗೆ ಕೊಟ್ಟೆ, 50 ರೂಪಾಯಿ ವ್ಯಯ ಮಾಡಿದೆ ಅಂದರೆ ಏನಂತ ಅರ್ಥ? ನನ್ನ ಜೇಬಲ್ಲಿರುವಂಥ 100 ರೂಪಾಯಿ 50 ರೂಪಾಯಿ ಆಗಿ ಬದಲಾವಣೆ ಆಯಿತು ಅಂತ ಅರ್ಥ. ವ್ಯಯ ಅಂದರೆ ಬದಲಾವಣೆ. ಆದರೆ ನಮಗೆ ಮೂಲವನ್ನೇ ತಿಳಿಯದೆ ಅದನ್ನು ಹಾಗೇ ಬಳಸಿ 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 ವ್ಯಯ ಅಂದರೆ ಖರ್ಚು ಅಂತ. ಖರ್ಚು ಅಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಬದಲಾವಣೆ. ಹಾಗಾಗಿ ಆತ್ಮ ಅವನು ಅವ್ಯಯ, ಅವನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಯಾಕೆ ಬದಲಾವಣೆ ಇಲ್ಲ ಅಂದರೆ, ಯಾವುದು ಹುಟ್ಟತ್ತೋ ಅದಕ್ಕೆ ಸಾವು ಎನ್ನುವ ಬದಲಾವಣೆ ಬರುತ್ತೆ ಅಲ್ವಾ? ಯಾವುದು ಹುಟ್ಟೋದೇ ಇಲ್ವೋ ಅದಕ್ಕೆ ಸಾವು ಎನ್ನುವ ಬದಲಾವಣೆ ಬರೋದಿಲ್ಲ. ಆದ್ದರಿಂದ ಅವನು ಅವ್ಯಯ. ಯಾವುದು ಹುಟ್ಟತ್ತೋ ಅದಕ್ಕೆ ಸವಕಳಿ ಬರುತ್ತೆ, ಹುಟ್ಟದೇ ಇರುವುದಕ್ಕೆ ಸವಕಳಿ ಬರೋದಿಲ್ಲ. ಹಾಗಾಗಿ ಅವನು ಅವ್ಯಯ. ಮತ್ತು ಅಷ್ಟೇ ಅಲ್ಲ, ಈ ಆತ್ಮ ದೇಹದ ಯಾವ ಕೊಳೆಯನ್ನೂ ಅಂಟಿಸಿಕೊಳ್ಳೋದಿಲ್ಲ. ಯಾಕೆ ಅಂದರೆ ಇನ್ನೊಂದು ಕಾರಣ ಉಂಟು, ಅವನು ಅಸಂಗ. ಸಂಗ ಯಾವಾಗ ಆಗತ್ತೆ ಅಂದರೆ ಅವಯವ ಇದ್ದದ್ದಕ್ಕೆ ಮಾತ್ರ ಸಂಗ. ಸಂಗ ಅಂದರೆ ಸಂಪರ್ಕ. ಯಾವನಿಗೆ ಅವಯವಗಳೇ ಇಲ್ವೋ ಅವನು ಅಸಂಗ. ಹಾಗಾಗಿ ಅವನಿಗೆ ಯಾವುದೇ ಕೊಳೆಯೂ ಸಹ ಅಂಟುವುದಿಲ್ಲ. ಹೀ ಈಸ್ ಎವರ್ ಪ್ಯೂರ್, ಸದಾ ಶುದ್ಧ. ಸದೇ ಶುದ್ಧ ಅಲ್ಲ, ಸದಾ ಪರಿಶುದ್ಧ. ಬರೇ ಪರಿಶುದ್ಧ ಅಲ್ಲ, ಸದಾ ಸಂಪರಿಶುದ್ಧ. ಸಮ್ಮತ್ತು ಇಂಗ್ಲೀಷಿಂದಲ್ಲ,
ಸದಾ ಬಹುಪರಿಶುದ್ಧ. ಯಾಕೆ ಅಂದರೆ ನಿಸ್ಸಂಗನಾದ್ದರಿಂದ, ನಿರವಯನಾದ್ದರಿಂದ. ಆದ್ದರಿಂದ ಶರೀರಸ್ಥೋಪಿ ಕೌಂತೆಯ ನ ಕರೋತಿ ನ ಲಿಪ್ಯತೆ. ಅವನು ಈ ದೇಹದ ಒಳಗಿದ್ರೂ ಸಹ ಆತ ಏನನ್ನೂ ಮಾಡೋದಿಲ್ಲ. ಏನನ್ನೂ ಮಾಡದೇ ಇದ್ಮೇಲೆ ಅವನಿಗೆ ತಾನು ಮಾಡದೇ ಇರುವ ಕರ್ಮದ ಲೇಪ ಅಂಟೋದಾದರೂ ಹೇಗೆ? ಏನೂ ಮಾಡೋದಿಲ್ಲ. ಹಾಗಿದ್ರೆ ಅವನು ಸಾಕ್ಷಿ, ಸುಮ್ಮನೆ ತಟಸ್ಥವಾಗಿ ಇರ್ತಾನೆ. ಹೀಗೆ ಈ ಶ್ಲೋಕದ ಅರ್ಥ ಸಾಗ್ತಾ ಇರ್ತದೆ. ಅಂದರೆ ಏನು ಹೇಳ್ದಂಗಾಯಿತು? ಆತ್ಮ ತನ್ನ ಸ್ವಸ್ವರೂಪದಿಂದ ಎಂದೂ ಸಹ ಚ್ಯುತನಾಗೋದಿಲ್ಲ. ಚ್ಯುತ ಅಂದರೆ ಬದಲಾವಣೆ ಆಗೋದು ಅಂತ ಅರ್ಥ. ಅಚ್ಯುತ ಅವನು, ಹಾಗಾಗಿ ಬದಲಾವಣೆ ಆಗೋದಿಲ್ಲ. ಆತ ನಿರ್ವಿಕಾರ. ಹೀಗೆ ನಿರ್ವಿಕಾರನಾಗದಕ್ಕೆ ಕಾರಣ ಮೂಲತಃ ಅವನು ಅನಾದಿ. ಅವನಿಗೆ ಕಾರಣ ಇಲ್ಲದೆ ಇರುವುದು. ಆದಿಯುಳ್ಳ ವಸ್ತುವಿಗೆ ಮಾತ್ರ ಜನ್ಮ, ಮತ್ತು ಬೆಳೆಯುವಿಕೆ, ಮತ್ತು ಬದಲಾಗುವಿಕೆ ಅಥವಾ ಕ್ಷೀಣ ಆಗುವಿಕೆ ಮತ್ತು ನಾಶ ಆಗುವಿಕೆ ಎನ್ನುವಂತಹ ಈ 6 ಭಾವವಿಕಾರಗಳು ಉಂಟಾಗ್ತವೆ. ಯಾವುದು ಹುಟ್ಟತ್ತೋ ಅದಕ್ಕೆ ಈ 6 ವಿಕಾರಗಳಾಗ್ತವೆ. ಒಂದು ಹುಟ್ಟುವಿಕೆ, ಅದಾದಮೇಲೆ ಹುಟ್ಟಿದ ಮೇಲೆ ಇರುವಿಕೆ ಒಂದು ಬದಲಾವಣೆ, ನಮಗೆ ಗೊತ್ತಿಲ್ಲದೇ ಇರುವಿಕೆಯಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಅದಾದಮೇಲೆ ಬೆಳೆಯುವಿಕೆ, ಅದಾದಮೇಲೆ ಬೇರೆ ರೀತಿ ಅಂದರೆ ಅಡ್ಡ ಪರಿಣಾಮ, ವಿಪರಿಣಾಮ ಹೊಂದುವಿಕೆ, ಅದಾದಮೇಲೆ ಅಪಕ್ಷಯ, ಕೆಳಮುಖವಾಗಿ ಬೆಳವಣಿಗೆ ಆಗುವಂಥದ್ದು, ಕೊನೆಗೆ ಒಂದು ದಿವಸ ನಾಶ ಆಗುವುದು. ಈ 6 ಹುಟ್ಟಿದ ವಸ್ತುಗಳಿಗೆ ಕಟ್ಟಿಟ್ಟದ್ದು. ಹುಟ್ಟದೇ ಇರುವುದಕ್ಕೆ ಈ 6 ಅಂಟೋದಿಲ್ಲ. ಈ ಭಾವವಿಕಾರಗಳು ಪ್ರಕೃತಿಗೆ ಸಂಬಂಧಪಟ್ಟವುಗಳೇ ಅಷ್ಟೇ ಹೊರತು ಸಹ ಆತ್ಮನಿಗೆ ಸಂಬಂಧಪಟ್ಟವುಗಳು ಅಲ್ಲ. ಹಾಗಾಗಿಯೇ ಅವನಿಗೆ ಈ ವಿಕಾರ ಇಲ್ಲ. ಅವನ ಶರೀರದಲ್ಲಿದ್ರೂ ಕರ್ತೃವಲ್ಲ. ಶರೀರದಲ್ಲಿ ಇದ್ರೂ ಅಂದರೆ ಅಲ್ಲೊಂದು ಶಬ್ದ ಉಂಟು, ಶರೀರಸ್ಥೋಪಿ. ಶರೀರಸ್ಥ ಅಂದರೆ ಶರೀರದಲ್ಲಿ ಸದಾ ಇರುವವನು ಅಂತ ಅರ್ಥ ಅಲ್ಲ, ಶರೀರದ ಮೂಲಕ ನಮಗೆ ಅನುಭವಕ್ಕೆ ಬರುವವನು ಅಂತ ಅರ್ಥ. ಭಗವತ್ಪಾದರ ಭಾಷ್ಯ, ಶರೀರೇಷು ಆತ್ಮನಃ ಉಪಲಬ್ಧಿ ಭವತೀತಿ ಶರೀರಸ್ಥ. ದೇಹವೇ ಇಲ್ಲದೆ ಇದ್ದರೆ ನಮಗೆ ಆತ್ಮನ ಅನುಭವ ಹೇಗೆ ಬರುತ್ತೆ ಅಲ್ವಾ? ಹಾಗಾಗಿ ಈ ಶರೀರದ ಮೂಲಕ ಅವನ ಅನುಭವ ಆಗ್ತಾ ಇರುತ್ತೆ. ಹಾಗಾಗಿ ಶರೀರಸ್ಥ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಕರ್ತೃತ್ವ ಇಲ್ಲದೇ ಇದ್ದದ್ರಿಂದಲೇ ಅವನಿಗೆ ಭೋಕ್ತೃತ್ವವೂ ಇಲ್ಲ. ಯಾವನಿಗೆ ಕರ್ತೃತ್ವ ಇರುತ್ತೋ ಅವನಿಗೆ ಭೋಕ್ತೃತ್ವ. ತಾನು ಈ ಕೆಲಸವನ್ನು ಮಾಡುವವನು ಅಂದ್ಕೊಂಡಾಗ ಮಾತ್ರ ಈ ಕರ್ಮದ ಫಲ ತನಗೆ ಬೇಕು ಅಂತ ಬಯಸ್ತಾನೆ. ಕರ್ತೃತ್ವ ಇಲ್ಲದೇ ಇದ್ದವರೂ ಬಯಸಬಹುದು, ಆದರೆ ಕರ್ತೃತ್ವ ಇದ್ದಾಗ ಬಯಸ್ತಾನೆ. ಹಾಗಾಗಿ ಅವನಿಗೆ ಕರ್ತೃತ್ವವೂ ಇಲ್ಲ, ಭೋಕ್ತೃತ್ವವೂ ಇಲ್ಲ. ಹೀಗೆ ನಿಷ್ಕ್ರಿಯ ಮತ್ತು ನಿರ್ಗುಣ ಆದಂಥ ಅವನಿಗೆ ಈ ದೇಹದ ಮೂಲಕ ಆಗುವ ಯಾವ ಕರ್ಮದ ಲೇಪವೂ ಇಲ್ಲ. ಹಾಗಿದ್ದರೆ ಮತ್ತು ಈ ಪಾಪ ಪುಣ್ಯ ಇದೆಲ್ಲ ಅಂಟೋದು ಯಾರಿಗೆ? ಆಗಿದೆ ಇದೆಲ್ಲವೂ ಸಹ ಪ್ರಕೃತಿಗೆ ಸಂಬಂಧಪಟ್ಟವುಗಳು. ಹಾಗಿದ್ದರೆ ಪ್ರಕೃತಿಗೆ ಸಂಬಂಧಪಟ್ಟವು ಅಂದರೆ ಆ ಪ್ರಕೃತಿಗೆ ಜಡಕ್ಕೆ ಅಂಟತ್ತಾ? ಜಡಕ್ಕೆ ಅಂಟೋದಿಲ್ಲ. ಈಗ ಏನೋ ಒಬ್ಬ ಇಲ್ಲಿ ಓಡಾಡುವಾಗ ಈ ಟೇಬಲ್ ಒಬ್ಬನ ಮೈಗೆ ತಾಗಿಬಿಡ್ತು, ಈ ಟೇಬಲ್ಲೇ ತಾಗಿತು ಅಂತ ಅಂದ್ಕೊಳ್ಳೋಣ. ಆ ತಾಗಿದ ತಪ್ಪಿಗೆ ಪಾಪ ಅನುಭವಿಸುತ್ತೆ ಟೇಬಲ್ಲು. ಜಡಕ್ಕೆ ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ. ಆಯಿತು, ಚೇತನಕ್ಕೆ ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ. ಹಾಗಾದರೆ ಈ ಪಾಪ ಪುಣ್ಯ ಯಾರಿಗೆ? ಇದು ಈ ದೇಹದಲ್ಲಿದ್ದು ಎಲ್ಲ ಕೆಲಸ ಆಗ್ತಾ ಇರುತ್ತಲ್ಲ, ಇದನ್ನು ಮಾಡುವವನು ಯಾರು? ಹಿಂದೆ ಬಂದಿತ್ತು ಅದು, ಸ್ವಭಾವಸ್ತು ಪ್ರವರ್ತತೆ. ಆ ಪ್ರಕೃತಿಯಿಂದ ಆಗುವ ಕೆಲಸಗಳನ್ನು ತನ್ನಲ್ಲಿ ಆರೋಪಿಸಿಕೊಂಡಾಗ ಆ ಸ್ವಭಾವ ಅಂದರೆ ಅವಿದ್ಯೆಯಿಂದಲೇ ಇದೆಲ್ಲವುದು ಆಗ್ತಾ ಇರ್ತದೆ ಅಂತ. ಅವಿದ್ಯೆಯಿಂದ ಬಿಡುಗಡೆ ಹೊಂದಿದಂಥ ಆತ್ಮನಿಗೆ ಇದು ಯಾವುದೂ ಸಹ ಇಲ್ಲ. ಅಲ್ಲಿವರೆಗೆ ಉಂಟು. ಇದೆಲ್ಲ ಆರೋಪಿತವಾದವುಗಳು, ಆಧ್ಯಾಸಿಕವಾದ ಸಂಬಂಧ. ಹೀಗೆ ವಾಸ್ತವಿಕವಾಗಿ ಆತ್ಮನಿಗೆ ಇದು ಯಾವುದೂ ಇಲ್ಲ. ಒಂದು ಮಡಕೆಯನ್ನು ಇಲ್ಲಿಂದ ಅಲ್ಲಿಗೆ ತೆಗೆದುಕೊಂಡು ಹೋದರೆ ಆ ಮಡಕೆಯನ್ನು ಸಾಗಿಸಿದಾಗ ಗಮನಾಗಮನಗಳು ಮಡಕೆಗೆ ಅಷ್ಟೇ ಹೊರತು ಸಹ ಮಡಕೆ ಒಳಗಿರುವಂಥ ಆಕಾಶಕ್ಕೆ ಅಲ್ಲ. ಹಾಗೆಯೇ
ಈ ಶರೀರದ ಯಾವ ಗುಣಕರ್ಮಗಳೂ ಸಹ ಆತ್ಮನಿಗೆ ಅಂಟುವುದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಹಾಗಾದರೆ ಕರ್ತೃ ಯಾರು ಮತ್ತು ಪುನಃ ಈಶ್ವರನಿಗಿಂತ ಭಿನ್ನನಾದ ಇನ್ನೊಬ್ಬ ಇದ್ದಾನಾ ಎನ್ನುವಂಥ ಎಲ್ಲ ಸಂಶಯಗಳು ಬರ್ತವೆ. ಎಲ್ಲ ಸಂಶಯ ಎಷ್ಟಾದರೂ ಬರಲಿ, ಒಂದೇ ಉತ್ತರ, ಸ್ವಭಾವಸ್ತು ಪ್ರವರ್ತತೆ. ಅಂದರೆ ಈ ಪ್ರಕೃತಿಯಿಂದಾಗಿ ಆರೋಪಿತವಾದವುಗಳನ್ನು ಅಂದರೆ ಅವಿದ್ಯೆಯಿಂದ ತನ್ನಲ್ಲಿ ಆರೋಪಿಸಿಕೊಂಡು ತಾನೇ ಮಾಡ್ತೇನೆ ಅಂತ ಅಂದ್ಕೊಳ್ತಾನಲ್ಲ, ಆ ಸ್ವಭಾವ ಇದರಿಂದ ಆಗ್ತಾ ಇರುತ್ತೆ. ಹಾಗಾಗಿ ಆತ್ಮನಿಗೆ ವಾಸ್ತವಿಕವಾಗಿ ಕರ್ತೃತ್ವ ಇಲ್ಲ. 5ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಇದನ್ನು ನಾನು ವಿಸ್ತೃತವಾಗಿ ಹೇಳಿದ್ದೇನೆ. ಹಾಗಾಗಿ ಆ ಶ್ಲೋಕ ಮಾತ್ರ ಉಲ್ಲೇಖ ಮಾಡ್ತಾ ಇದ್ದೇನೆ. ಸ್ವಭಾವಸ್ತು ಪ್ರವರ್ತತೆ. ಸ್ವಭಾವ ಅಂದರೆ ಮತ್ತೆ ಕನ್ನಡದ್ದ ಅಲ್ಲ, ಬೇಕಿದ್ದರೆ ನೋಡ್ಕೊಳ್ಬೋದು ಅದನ್ನು. ಹೀಗೆ ಈ ಅವಿದ್ಯಾವಂತನಾದವನು ಮಾತ್ರ ತಾನು ಮಾಡ್ತೇನೆ ಮತ್ತು ತನ್ನಿಂದಲೇ ಎಲ್ಲವೂ ಆಗತ್ತೆ ಅಂತ ಈ ಪ್ರಕೃತಿಯ ಧರ್ಮಗಳನ್ನು ತನ್ನಲ್ಲಿ ಆರೋಪಿಸಿಕೊಳ್ತಾನೆ. ಅಷ್ಟು ಹಿನ್ನೆಲೆಯಲ್ಲಿ ಈ 31ನೇ ಶ್ಲೋಕದ ಅರ್ಥವೂ ಸಹ ಆಯಿತು ಅಂತ ಅಂದ್ಕೊಳ್ಳೋಣ. ಮತ್ತು 32ನೆಯ ಶ್ಲೋಕ, ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮ ನೋಪಲಿಪ್ಯತೆ. ಸರ್ವಗತವಾಗಿದ್ದರೂ ಸಹ ಆಕಾಶ ಅತ್ಯಂತ ಸೂಕ್ಷ್ಮವಾದುದರಿಂದ ಹೇಗೆ ಈ ಘಟಾದಿ ಧರ್ಮಗಳನ್ನು ಅಂದರೆ ಮಡಕೆಯ ಮೊದಲಾದ ಧರ್ಮಗಳನ್ನು ತನಗೆ ಅಂಟಿಸಿಕೊಳ್ಳುವುದಿಲ್ವೋ, ಹಾಗೆ ಎಲ್ಲೆಲ್ಲಿಯೂ ಸಹ ದೇಹದಲ್ಲಿರುವಂತಹ ಆತ್ಮ ಕರ್ತೃತ್ವ ಭೋಕ್ತೃತ್ವಾದಿ ದೋಷಗಳಿಂದ ಆತ ಲಿಪ್ತನಾಗುವುದಿಲ್ಲ. ಈ ಶ್ಲೋಕದ ಅರ್ಥವು ಹಿಂದಿನ ಶ್ಲೋಕದಲ್ಲಿ ಬಂದದ್ರದ್ದೇ ಮುಂದುವರಿದ ಭಾಗ. ಆದರೂ ಸಹ ಇಲ್ಲಿ ಒಂದು ಅಂಶ ಉಂಟು, ಯಾವುದರಂತೆ ಮಾಡುವುದಿಲ್ಲ, ಯಾವುದರಂತೆ ಇರೋದಿಲ್ಲ ಅನ್ನೋದಕ್ಕೊಂದು ದೃಷ್ಟಾಂತ ಕೊಡ್ತಾನೆ ಗೀತಾಚಾರ್ಯ ಈ ಶ್ಲೋಕದಲ್ಲಿ. ಲಿಪ್ತನಾಗುವುದಿಲ್ಲ ಹೇಗೆ ಅನ್ನೋದಕ್ಕೆ ಒಂದು ದೃಷ್ಟಾಂತ. ಹಿಂದೆ ನಾವು ಒಂದು ವಿಷಯವನ್ನು ನೋಡಿದ್ವಿ, ಸುಖ ದುಃಖ ಸಂಭೋಗ ಸಂಸಾರ ಅಂತ. ಸಂಸಾರ ಇರೋದು ಹೊರಗಲ್ಲ, ಸಂಸಾರ ಇರೋದು ಮನಸ್ಸಿನ ಒಳಗೆ. ಆದರೆ ಪ್ರಪಂಚದ ಎಲ್ಲರೂ ಸಂಸಾರವನ್ನು ಹೊರಗಿಂದಲೇ ನೋಡೋದು. ಯಾಕೆಂದರೆ ಸಂಸಾರ ಎನ್ನುವಂಥದ್ದು ಸುಖ ದುಃಖಗಳನ್ನು ಅನುಭವಿಸುವುದು ಮನಸ್ಸಾದ್ದರಿಂದ ಸಂಸಾರ ಒಳಗಿರುತ್ತದೆ ಅಷ್ಟೇ ಹೊರತು ಸಹ ಹೊರಗೆ ಇರೋದಿಲ್ಲ. ಎಷ್ಟೋ ಜನ ಹೊರಗಿಂದ ಸಂಸಾರಿಗಳಾಗೋದಿಲ್ಲ, ಆದರೆ ಸಂಸಾರಿಗಳಿಗಿಂತ ಹೆಚ್ಚು ಸಂಸಾರ ಅವರಿಗಿರ್ತದೆ. ಇನ್ನು ಕೆಲವು ಜನ ಸಂಸಾರದ ಒಳಗೇನೇ ಇರ್ತಾರೆ, ಆದರೆ ಅವರಿಗೆ ಯಾವ ಸಂಸಾರವೂ ಇರೋದಿಲ್ಲ. ಅಲ್ಲಿ ಏನು ಹೇಳ್ದಂಗಾಯಿತು, ಯಾವನು ಈ ಸುಖ ದುಃಖಗಳ ಬಗ್ಗೆ ಹೆಚ್ಚೆಚ್ಚು ತಲೆ ಕೆಡಿಸ್ಕೊಳ್ತಾನೋ ಅವನೇ ಮಹಾ ಸಂಸಾರಿ, ಅವನೇ ದೊಡ್ಡ ಸಂಸಾರಿ. ಸಂಸಾರದಲ್ಲಿದ್ದು ಇದ್ರ ಬಗ್ಗೆ ಅವನು ತಲೆ ಕೆಡಿಸಿಕೊಳ್ಳೋದಿಲ್ವೋ ಅವನು ಅಸಂಸಾರಿ. ಹಾಗಾಗಿ ಸುಖ ದುಃಖ ಸಂಭೋಗ ಸಂಸಾರ, ಹೀಗೆ ಈ ಸಂಸಾರದ ಲಕ್ಷಣವನ್ನು ನಾವು ನೋಡಿದ್ದೇವೆ. ಮತ್ತು ಈ ಸುಖ ದುಃಖಗಳನ್ನು ಅನುಭವಿಸುವುದೇ ಸಂಸಾರ. ಸಂಸಾರದಲ್ಲಿ ಇರುವವರೆಗೂ ಸಹ ಅಂದರೆ ಈ ಸುಖ ದುಃಖಗಳನ್ನು ನಾನು ಅನುಭವಿಸಬೇಕು ಅಂತ ಎಷ್ಟು ದಿವಸ ಈ ಭಾವನೆ ಇರುತ್ತೋ ಅಷ್ಟು ದಿನಗಳ ಕಾಲವೂ ಸಹ ರಾತ್ರಿ ಹಗಲು ನಡೀತಾ ಇರುವ ಹಾಗೆ ಸುಖ ದುಃಖಗಳು ಬಂದು ಅಪ್ಪಳಿಸ್ತಾನೆ ಇರ್ತವೆ. ಈ ರಾತ್ರಿ ಹಗಲು ಎಷ್ಟು ದಿವಸ ಆಗ್ತಾ ಇರುತ್ತೆ ಅಂತ ಕೇಳಿದರೆ ಏನು ಉತ್ತರ? ಪ್ರಪಂಚ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೂ ಸಹ, ಎಲ್ಲಿವರೆಗೆ ನಾನು ಸಂಸಾರಿ ಅನ್ನೋ ಭಾವನೆ ನಿನಗಿರುತ್ತೋ ಅಲ್ಲಿವರೆಗೂ ಸಹ ಈ ಸುಖ ದುಃಖಗಳು ನಿನಗೆ ಬಂದು ಮತ್ತೆ ಮತ್ತೆ ಆಡಿರ್ತಾನೆ ಇರ್ತವೆ. ಹೀಗೆ ಈ ಸುಖ ದುಃಖಗಳು ಜೀವಿ ಮಾಡಿದಂಥ ಕರ್ಮದ ಫಲ ಅಂತ ಒಂದು ಸಲ ಹೇಳಿದರೆ, ಇದರಿಂದ ನಮಗೆ ಇನ್ನೊಂದು ಸಂಶಯ ಬರ್ತದೆ. ಜೀವಿ ಮಾಡಿದ ಕರ್ಮದ ಫಲ ಅಂದರೆ ಮತ್ತೆ ಪುನಃ ಆತ್ಮನೇ ಅಲ್ವಾ ಅಂತ. ಜೀವಿ ಅಂತ ಹೇಳುವಾಗ ಪ್ರಕೃತಿಯ ಜೊತೆಗೆ ಸೇರಿದಂಥವನು, ಪ್ರಕೃತಿಯ ಜೊತೆಗೆ ತನ್ನನ್ನು ತಾನು ಬೆರೆಸಿಕೊಂಡವನು, ಅವನಿಗೆ ಉಂಟು. ಆವಿದ್ಯಕವಾದ ಸಂಬಂಧ ಇರುವವರೆಗೂ ಸಹ ಉಂಟು. ಅದರಿಂದ ತಾನು ಬೇರೆ ಅಂತ ಬರೇ ತಿಳ್ಕೊಳ್ಳೋದಲ್ಲ, ಅನುಭವ ಪರ್ಯಂತ ಜ್ಞಾನ ಯಾರಿಗಾಗತ್ತೋ ಅವನಿಗೆ ಇಲ್ಲ. ಅದ್ವೈತ ಕಷ್ಟ ಅಂತ ಹೇಳೋದು ಇದಕ್ಕೋಸ್ಕರಲೇ, ಇಲ್ಲಿಯೇ. ಒಂದು ಸಲ ಹಾಗೆ ಹೇಳ್ತೀರಿ, ಒಂದು ಸಲ ಹೀಗೆ ಹೇಳ್ತಾರೆ, ಒಂದು ಸಲ ಹಾಗೆ ಹೇಳೋದಲ್ಲ, ಒಂದು ಸಲ ಹೀಗೆ ಹೇಳೋದಿಲ್ಲ. ಹೇಳೋದು ಒಂದೇ, ಎಲ್ಲಿಯವರೆಗೆ ದೇಹಾಭಿಮಾನ ಇರುತ್ತೋ ಅಲ್ಲಿಯವರೆಗೆ ಜೀವನೇ ಕರ್ತೃ.
ಯಾವಾಗ ಈ ಅಭಿಮಾನ ಇರೋದಿಲ್ವೋ ಇಲ್ಲ ಅವನಿಗೆ. ಅವನು ದೇಹದಲ್ಲಿದ್ದರೂ ದೇಹದಲ್ಲಿ ಇಲ್ಲದೇ ಇದ್ದ ಹಾಗೆ. ಇದು ಸಾಧ್ಯ ಉಂಟಾ ಅಂತಂದರೆ ಸಾಧ್ಯ ಯಾಕಿಲ್ಲ ಅಂತ ಶಾಸ್ತ್ರ ಕೇಳುತ್ತೆ. ಅಂದರೆ ಇದೆಲ್ಲ ನಾವೆಲ್ಲ ಇಲ್ಲಿ ಮಾಡುವವರಾಗಬಾರ್ದು, ನೋಡುವವರಾಗಬೇಕು ಅಂತ. ಹೀಗೆ ಪ್ರಪಂಚದಲ್ಲಿ ಕ್ರಿಯೆ ನಡೀತದೆ. ಕೆಲವು ಸಲ ನಮ್ಮ ಇನ್ವಾಲ್ವ್ಮೆಂಟೇ ಇರೋಲ್ಲ, ಆದರೆ ಕೆಲಸ ಆಗ್ತಾನೆ ಇರುತ್ತೆ. ನಾವು ಬೆಳಗಾತ ಎದ್ದು ವಾಕಿಂಗಿಗೆ ಹೋಗ್ತೇವೆ. ವಾಕಿಂಗಿಗೆ ಹೋಗೋ ಜಾಗ ನಮಗೆ ಅಭ್ಯಾಸ ಆಗಿರುತ್ತೆ. ನಾವು ಯಾರಿದ್ದೋ ಗೆಳೆಯರ ಜೊತೆಗೆ ಮಾತನಾಡ್ತಾ ಹೋಗ್ತಾ ಇರ್ತೇವೆ. ಆದರೆ ಈ ಕ್ರಾಸಲ್ಲಿ ನಾನು ಎಡಕ್ಕೆ ತಿರುಗಬೇಕು, ಮುಂದಕ್ಕೆ ಬಲಕ್ಕೆ ತಿರುಗಬೇಕು ನಾವೇನು ವಿಚಾರ ಮಾಡ್ತೇವಾ? 1.5 ತಾಸಲ್ಲಿ ಫಸ್ಟ್ ಕ್ಲಾಸಾಗಿ ಏನು ವಿಚಾರನೆ ಮಾಡದೆ ವಾಕಿಂಗ್ ಬಗ್ಗೆ ನಾವು ವಾಕಿಂಗ್ ಮುಗಿಸ್ಕೊಂಡು ಬಂದಿರ್ತೇವೆ. ನಾವು ಇಲ್ಲ ಆ ವಾಕಿಂಗ್ ಕ್ರಿಯೆ ಬಗ್ಗೆ ನಮಗೆ ಅಟ್ಯಾಚ್ಮೆಂಟ್ ಏನುಂಟು, ವಾಕಿಂಗ್ ಹೋಗಬೇಕು ಅನ್ನೋದಷ್ಟೇ ಮುಗಿದೋಯ್ತು. ಆಮೇಲೆ ಮನೆಗೆ ಬಂದ ಮೇಲೆ ಕಾಫಿ ಕುಡಿಯುವಾಗ ವಾಕಿಂಗ್ ಆಯಿತು ಅಂತ. ಇಲ್ಲಿ ನಮ್ಮ ಮನಸ್ಸಿನ ಆ ವ್ಯಾಪೃತತ್ವ ಅನ್ನೋದು ಏನುಂಟು? ಉಂಟಾ? ಇಲ್ಲ. ಮತ್ತು ಕೆಲವು ಸಲ ಏನಾಗುತ್ತೆ ಅಂದರೆ ಒಂದೊಂದು ಕ್ರಿಯೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋದೇ ಇಲ್ಲ. ಸೈಕಲ್ ಹೊಡಿತೇವೆ, ಅಭ್ಯಾಸ ಆಗಿರುತ್ತೆ. ಹಾಗೆ ಸೈಕಲ್ ಹೊಡೆಯುವಾಗ ನಮ್ಮ ಮನಸ್ಸಿಗೆ ಏನು ಕೆಲಸ ಇರುತ್ತೆ? ಅಲ್ಲಿ ಏನು ಕೆಲಸ ಮಾಡೋದಿಲ್ಲ, ದೇಹ ತುಳಿತಾ ಇರುತ್ತೆ, ಸೈಕಲ್ ಹೋಗ್ತಾನೆ ಇರುತ್ತೆ. ಇಲ್ಲಿ ನಮ್ಮ ವ್ಯಾಪೃತತ್ವ ಅನ್ನೋದು ಏನುಂಟು? ಎಲ್ಲ ಸಹಜವಾಗುತ್ತೆ. ಮುಂದ್ಗಡೆ ಜನ ಕಂಡ್ರೆ ನಾವು ಬೆಲ್ ಮಾಡ್ತೇವೆ, ಎಲ್ಲ ಆಗ್ತಾನೆ ಇರುತ್ತೆ. ಹೀಗೆ ಈ ಅಂಟುವಿಕೆ ಇರುವಷ್ಟು ಕಾಲ ಅವನಿಗೆ ಸಂಸಾರ ಉಂಟು. ಅದಿಲ್ಲದೇ ಇದ್ದಾಗ ಅವನಿಗೆ ಸಂಸಾರ ಇಲ್ಲ. ಹೀಗೆ ಮತ್ತೊಮ್ಮೆ ಉದಾಹರಣೆಗಳ ಮೂಲಕ ಇದನ್ನೇ ಗೀತಾಚಾರ್ಯ ಸ್ಪಷ್ಟಪಡಿಸ್ತಾನೆ, ಬೇರೆ ಬೇರೆ ಉದಾಹರಣೆಗಳ ಮೂಲಕ. ಹೀಗೆ ಬೇರೆ ಬೇರೆ ಉದಾಹರಣೆ ಕೊಟ್ಟ ಮಾತ್ರಕ್ಕೆ ಗೀತಾಚಾರ್ಯ ಇದನ್ನೆಲ್ಲ ಮತ್ತೆ ಹೇಳಿದ್ದನ್ನೇ ಹೇಳ್ತಾನೆ, ಪುನರುಕ್ತಿ ಆಯ್ತಲ್ಲ ಅಂತ ಅಂದ್ಕೊಳ್ಬೇಡಿ. ಆ ಪುನರುಕ್ತಿ ಯಾಕೆ ಅಂತ ಕೇಳಿದರೆ ಕಾರಣ ಉಂಟು ಅದಕ್ಕೆ. ಈ ರೀತಿಯ ಪುನರುಕ್ತಿಯಿಂದ ಗೀತೆಗೆ ಈ ಕ್ಷೇತ್ರಜ್ಞ ಜೀವಾತ್ಮ ಕರ್ತೃ ಅಲ್ಲ ಎನ್ನುವ ವಿಷಯದಲ್ಲಿ ಎಷ್ಟು ನಿರ್ಭರತೆ ಉಂಟು ಅನ್ನೋದು ಸ್ಪಷ್ಟವಾಗುತ್ತೆ. ಅದಕ್ಕೋಸ್ಕರ ಮತ್ತೆ ಮತ್ತೆ ಈ ಮಾತನ್ನು ಹೇಳ್ತಾನೆ. ಆ ನೈರ್ಭರ್ಯ, ಅದರ ಗಟ್ಟಿಗೋಸ್ಕರ ಈ ಮಾತು ಮತ್ತೆ ಮತ್ತೆ ಬರುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಭೋಕ್ತೃತ್ವವೂ ಜೀವನಿಗೆ ಇಲ್ಲ, ಕರ್ತೃತ್ವವೂ ಇಲ್ಲ. ಯಾವಾಗ ಹೇಳಿದ್ರೆ ತಾನು ಪ್ರಕೃತಿಯಿಂದ ಪೂರ್ತಿಯಾಗಿ ಬೇರೆ ಎನ್ನುವಂತಹ ನಿಖರ ಜ್ಞಾನ ಬಂದಾಗ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಈ ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಬಹುಭಾಗ ಅರ್ಥ ಆಗಿದೆ. ಮತ್ತು ಇನ್ನು ಮುಂದಿನ ಶ್ಲೋಕ 33ನೇ ಶ್ಲೋಕ. ಈ 33ನೇ ಶ್ಲೋಕದಲ್ಲಿ ಮತ್ತೊಂದು ವಿಶಿಷ್ಟವಾದ ಉದಾಹರಣೆಯನ್ನು ಕೊಡ್ತಾನೆ ಗೀತಾಚಾರ್ಯ. ಏನು ಅಂದರೆ, ಯಥಾ ಪ್ರಕಾಶಯತ್ಯೇಕಃ ಕೃತ್ಸ್ನಂ ಲೋಕಮಿಮಂ ರವಿ ಕ್ಷೇತ್ರಂ ಕ್ಷೇತ್ರೀ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ. ಭಾರತ, ಹೇ ಅರ್ಜುನ, ಸೂರ್ಯ ಈ ಸಮಸ್ತ ಲೋಕವನ್ನು ಸಹ ತಾನೊಬ್ಬನೇ ಬೆಳಗ್ತಾ ಇರ್ತಾನೆ. ಹಾಗೆ ಕ್ಷೇತ್ರೀ ಅಂತ ಕರೆಸಿಕೊಳ್ಳುವಂತಹ ಈ ಜೀವ ಅಂದರೆ ಈ ಪರಮಾತ್ಮನೊಬ್ಬನೇ ಈ ಮಹಾಭೂತಗಳಿಂದ ಹಿಡಿದು 5-6ನೇ ಶ್ಲೋಕದಲ್ಲಿ ಹೇಳಲಾಗಿತ್ತು, ಮಹಾಭೂತಾನ್ಯಹಂಕಾರ ಇತ್ಯಾದಿ ಇತ್ಯಾದಿ. ಈ 5 ಮತ್ತು 6ನೇ ಶ್ಲೋಕದಂಥ ಸಮಸ್ತ ಕ್ಷೇತ್ರವನ್ನು ಸಹ ಆತನೊಬ್ಬನೇ ಬೆಳಗುತ್ತಾ ಇರ್ತಾನೆ ಅಂತ. ಇದಿಷ್ಟು ಈ ಶ್ಲೋಕದ ಅರ್ಥ. ಅಂದರೆ ಸರ್ವ ದೇಹಗಳಲ್ಲೂ ಇರುವಂತಹ ಆತ್ಮ ಸೂರ್ಯನಂತೆ ಆತ ಅಲಿಪ್ತ ಅಂದರೆ ನಿರ್ಲಿಪ್ತ. ದೇಹಗಳು ನಡೆಸ್ತಾ ಇರುವಂಥ ಸಕಲ ಕ್ರಿಯೆಗಳನ್ನು ಸಹ ಸಾಕ್ಷಿಯಾಗಿ ನೋಡ್ತಾ ಇರ್ತಾನೆ. ಹೇಗೆ ಸಾಕ್ಷಿಯಾಗಿ ನೋಡ್ತಾನೆ ಅನ್ನೋದಕ್ಕೆ ಸೂರ್ಯನ ದೃಷ್ಟಾಂತವನ್ನು ಕೊಡ್ತಾನೆ ಗೀತಾಚಾರ್ಯ. ಮಹಾಭೂತಗಳಿಂದ, ಮಹಾಭೂತ ಅಂದರೆ ಮಹಾಭೂತಾನ್ಯಹಂಕಾರ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚರಾ ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾಧೃತಿ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ. ಈ ಶ್ಲೋಕ 5 ಮತ್ತು 6ನೇ ಶ್ಲೋಕದಲ್ಲಿ ಹೇಳಿದಂಥ ಅರ್ಥವನ್ನು ಇನ್ನೊಮ್ಮೆ ಮನಸ್ಸಿಗೆ ತಂದುಕೊಳ್ಬೇಕು. ಈ ಎಲ್ಲ ಲೋಕಗಳನ್ನು ಸಹ ಅಂದರೆ ಈ ಪಂಚ ಪ್ರಕೃತಿಗಳನ್ನು ಸಹ ಆತ ಸೂರ್ಯ ಲೋಕವನ್ನು ಬೆಳಗುವ ಹಾಗೆ ಆತ್ಮನೇ ಬೆಳಗ್ತಾ ಇರ್ತಾನೆ ಎನ್ನುವಂಥದ್ದು. ಎಲ್ಲ ಕ್ಷೇತ್ರಗಳಲ್ಲೂ ಸಹ
ಇದ್ದು ಬೆಳಗುವವನು ಅವನೊಬ್ಬನೇ. ಇಲ್ಲಿ ಸೂರ್ಯನ ದೃಷ್ಟಾಂತವನ್ನು ಉದಾಹರಣೆಯನ್ನು ಕೊಡೋದಕ್ಕೆ 2 ಕಾರಣಗಳಿವೆ. ಯಾಕೆ 2 ಕಾರಣ ಅಂದರೆ, ಒಬ್ಬನೇ ಎಲ್ಲವನ್ನೂ ಬೆಳಗ್ತಾನೆ, ಮತ್ತಷ್ಟೇ ಅಲ್ಲ, ಸೂರ್ಯನೊಬ್ಬನೇ ಎಲ್ಲ ವಸ್ತುಗಳನ್ನೂ ಸಹ ಪ್ರಕಾಶಿಸ್ತಾ ತಾನೂ ಸಹ ಪ್ರಕಾಶಗೊಳ್ತಾ ಇರ್ತಾನೆ. ಬೇರೆ ವಸ್ತುಗಳ ಪ್ರಕಾಶದಿಂದ ಸೂರ್ಯನನ್ನು ನೋಡುವ ಅವಶ್ಯಕತೆ ಇಲ್ಲ. ಸೂರ್ಯನ ಪ್ರಕಾಶತೆಯಿಂದ ಬೇರೆ ವಸ್ತುಗಳನ್ನು ನಾವು ನೋಡ್ತೇವೆ. ಹೀಗೆ ಆತ್ಮನನ್ನು ನೋಡುವುದಕ್ಕೆ ಯಾರೂ ಇನ್ನೊಂದು ಪ್ರಕಾಶವನ್ನು ಇರಿಸಿಕೊಳ್ಳಬೇಕಾದದ್ದಿಲ್ಲ. ಆತ್ಮನ ಪ್ರಕಾಶದಿಂದಲೇ ಎಲ್ಲವನ್ನೂ ನೋಡ್ತಾ ಇರ್ತಾರೆ. ಬೆಳಗೋದು ಅಥವಾ ನೋಡೋದು ಅಂದರೆ ಅರಿಯುವುದು ಅಂತ ಅರ್ಥ. ಆತ್ಮ ಇದ್ದಾನೋ ಇಲ್ವೋ ಅಂತ ಅರಿಯೋದಕ್ಕೆ ನಮಗೆ ಬೇರೆ ಯಾವುದರ ಸಹಾಯ ಬೇಕು? ನಾನಿದ್ದೇನೆ ಅನ್ನೋದೇ ಪ್ರಮಾಣ. ಆದ್ದರಿಂದ ಇದು ಒಂದು ಕಾರಣ. ಮತ್ತು ಇದಕ್ಕೆ ಯಾಕೆ ಈ ಕಾರಣ ಹೇಳುತ್ತೆ ಅಂದರೆ, ಶ್ರುತಿ ಆತ್ಮ ಸ್ವಯಂಜ್ಯೋತಿ, ಸ್ವಯಂ ಪ್ರಕಾಶ ಅಂತ ಹೇಳುತ್ತೆ. ಹಾಗಾಗಿ ಗೀತಾಚಾರ್ಯ ಆ ಸ್ವಯಂಜ್ಯೋತಿ ಅಂತ ಸೂರ್ಯನನ್ನೇ ದೃಷ್ಟಾಂತವಾಗಿ ಕೊಡ್ತಾನೆ. ಅಂದರೆ ದೀಪವನ್ನು ನೋಡೋದಕ್ಕೆ ಬೇರೊಂದು ಬೆಳಕಿನ ಅವಶ್ಯಕತೆ ಇಲ್ಲ. ದೀಪ ತನ್ನ ಇರುವಿಕೆಯನ್ನು ತನ್ನ ಬೆಳಕಿನಿಂದಲೇ ತೋರಿಸುತ್ತೆ, ತನ್ನ ಸುತ್ತಲೂ ಇರುವ ವಸ್ತುಗಳನ್ನು ತೋರಿಸ್ತದೆ. ಇದು ಒಂದು ಕಾರಣದಿಂದ ಆತ್ಮನ ಇರುವಿಕೆಗೆ ಬೇರೆಯದ ಸಹಾಯ ಬೇಡ ಅನ್ನೋದಕ್ಕೋಸ್ಕರ ಸೂರ್ಯನ ಉದಾಹರಣೆ. ಮತ್ತು ತಾನು ಬೆಳಗ್ತಾ ಇರುವಂತಹ ವಸ್ತುಗಳಿಂದಾಗಿ ಸೂರ್ಯನಿಗೆ ಲೇಪವಿಲ್ಲ, ಅಂಟುವಿಕೆ ಅನ್ನೋದಿಲ್ಲ. ಸೂರ್ಯ ಕೆಲವು ಸಲ ಒಳ್ಳೆಯ ವಸ್ತುಗಳನ್ನು ಬೆಳಗಿ ತೋರಿಸ್ತಾನೆ, ಕೆಲವು ಸಲ ಕೆಟ್ಟ ವಸ್ತುಗಳನ್ನು ಬೆಳಗಿ ತೋರಿಸ್ತಾನೆ. ಒಳ್ಳೆಯ ಹೂವುಗಳ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಆ ಒಳ್ಳೆಯ ಹೂವುಗಳ ಸುವಾಸನೆ ಸೂರ್ಯನ ಕಿರಣಕ್ಕೆ ಅಂಟತ್ತಾ? ಕಸದ ಗುಂಡಿ ಮೇಲೆ ಸೂರ್ಯನ ಕಿರಣ ಬಿದ್ದಾಗ ಆ ಕಸದ ಗುಂಡಿಯ ದುರ್ವಾಸನೆ ಸೂರ್ಯನ ಕಿರಣಕ್ಕೆ ಅಂಟತ್ತಾ? ಅಂಟೋದಿಲ್ಲ. ಹಾಗೆಯೇ ಆತ ತನ್ನ ಇರುವಿಕೆಯಿಂದಲೇ ಎಲ್ಲವನ್ನೂ ಮಾಡ್ತಾನೆ, ಆದರೆ ಯಾವುದರಿಂದಲೂ ತಾನು ಮಾತ್ರ ಲಿಪ್ತನಾಗೋದಿಲ್ಲ. ಇದಿಷ್ಟು ಈ ಶ್ಲೋಕದ ಅರ್ಥ. ಈಗ ಇಲ್ಲೊಂದು ಸಂಶಯ, ಯಾವುದರಿಂದಲೂ ಲಿಪ್ತನಾಗೋದಿಲ್ಲ ಅನ್ನುವಂಥ ವಿಚಾರ ಹಿಂದೂ ಬಂದಿತ್ತು. ಅದಕ್ಕೆ ಆಕಾಶದ ಉದಾಹರಣೆ ಕೊಟ್ಟಿತ್ತು. ಆ ಆಕಾಶದ ಉದಾಹರಣೆ ಕೊಟ್ಟ ಆದಮೇಲೆ ಮತ್ತೆ ಈ ಶ್ಲೋಕದಲ್ಲಿ ಸೂರ್ಯನ ದೃಷ್ಟಾಂತವನ್ನು ಯಾಕೆ ಕೊಡಬೇಕು ಅಂತ ಒಂದು ಪ್ರಶ್ನೆ. ಒಂದು ದೃಷ್ಟಾಂತ ಕೊಟ್ಟರೆ ಸಾಕಿತ್ತಲ್ವಾ, ಮತ್ತು ಸೂರ್ಯನ ದೃಷ್ಟಾಂತ ಯಾಕೆ ಬೇಕು ಅಂದರೆ ಅದಕ್ಕೆ ಒಂದು ಕಾರಣ ಉಂಟು. ಸೂರ್ಯ ಸರ್ವವ್ಯಾಪಿ ಅಲ್ಲ, ಮತ್ತಷ್ಟೇ ಅಲ್ಲ, ಅವನು ಕ್ರಿಯೆ ಮಾಡ್ತಾನೆ. ಆಕಾಶ ಏನು ಕ್ರಿಯೆ ಮಾಡೋದಿಲ್ಲ, ಅದು ನಿಷ್ಕ್ರಿಯೆ. ಸೂರ್ಯ ಕ್ರಿಯೆ ಮಾಡ್ತಾನೆ. ಕ್ರಿಯೆ ಅವನಲ್ಲಿ ತೋರಿದ್ರೂ ಸಹ ಈ ಅವನಿಂದಾದ ಕ್ರಿಯೆಯಿಂದಾದಂಥ ಯಾವ ಲೇಪವೂ ಅವನಿಗಿಲ್ಲ. ನಾನು ಹೇಳಿದನಲ್ಲ, ಒಳ್ಳೆಯ ಹೂವನ್ನು ಆತ ಬೆಳಗಿ ತೋರಿಸ್ತಾನೆ, ಆದರೆ ಸುವಾಸನೆ ಹೂವಿನದು ಅವನಿಗೆ ಅಂಟೋದಿಲ್ಲ, ಕೆಟ್ಟ ವಾಸನೆಯೂ ಸಹ ಅಂಟೋದಿಲ್ಲ. ಅಷ್ಟೇ ಅಲ್ಲ, ಸೂರ್ಯ ಎಲ್ಲ ಕಡೆಗೂ ಬೆಳಗ್ತಾನೆ. ಕೆಲವು ಸಲ ಗುಹಾದಿಗಳಲ್ಲಿ ಅಂದರೆ ಗವಿಗಳಲ್ಲಿ ಅವನು ಪ್ರಕಾಶ ಪ್ರವೇಶ ಮಾಡೋದಿಲ್ಲ, ಮತ್ತು ಕೆಲವು ಕಡೆಗೆ ಪ್ರಕಾಶ ಮಾಡತ್ತೆ, ಅಂದರೆ ಅದು ಹರಿದು ಹೋಗತ್ತೆ ಬೆಳಕು. ಆದರೂ ಸಹ ಅವನಿಗೆ ಅದರ ಲೇಪ ಅಂಟುವಿಕೆ ಅನ್ನೋದು ಇಲ್ಲ. ಸಾಮಾನ್ಯವಾಗಿ ಲೋಕದಲ್ಲಿ ನಮಗೊಂದು ಭಾವನೆ ಇರುತ್ತೆ, ಎಲ್ಲೆಲ್ಲಿ ಕರ್ತೃತ್ವ ಇರುತ್ತೋ ಅಲ್ಲೆಲ್ಲ ಈ ಲೇಪನ ಅನ್ನೋದು ಇರುತ್ತೆ ಅಂತ. ಆದರೆ ಸೂರ್ಯನ ಉದಾಹರಣೆಯಿಂದ ಏನು ಗೊತ್ತಾಗತ್ತೆ ಕೇಳಿದರೆ, ಅವನಿಗೆ ಲೇಪವೇ ಇಲ್ಲ, ಆದ್ದರಿಂದ ಅವನು ಈ ಬೆಳಗುವ ಕ್ರಿಯೆ ಮಾಡಿದರೂ ಸಹ ಅವನಿಗೆ ಕರ್ತೃತ್ವ ಇಲ್ಲ, ಲೇಪವೂ ಇಲ್ಲ, ಆದ್ದರಿಂದಲೇ ಕರ್ತೃತ್ವ ಎನ್ನುವುದು ಸಹ ಇಲ್ಲ. ಹೀಗೆ ಇದಕ್ಕೋಸ್ಕರ ಸೂರ್ಯನ ದೃಷ್ಟಾಂತವನ್ನು ಗೀತಾಚಾರ್ಯ ಈ ಶ್ಲೋಕದಲ್ಲಿ ಕೊಡ್ತಾನೆ. ಆಕಾಶದ ದೃಷ್ಟಾಂತ ಹಿಂದೆ ನಾವು ನೋಡಿ ಬಂದಿದ್ದೇವೆ, ಸೂರ್ಯನ ದೃಷ್ಟಾಂತ ಇದಕ್ಕೋಸ್ಕರ. ಕರ್ತೃತ್ವ ಇದ್ದೂ ಲೇಪ ಇಲ್ಲ, ಲೇಪ ಇಲ್ಲದೇ ಇದ್ದದಲ್ಲೇ ಕರ್ತೃತ್ವ ಇಲ್ಲ, ಅದು ತೋರಿಕೆಯ ಕರ್ತೃತ್ವ ಅಂತ. ಇಷ್ಟು ಹಿನ್ನೆಲೆಯಲ್ಲಿ 33ನೆಯ ಶ್ಲೋಕದ ಅರ್ಥವೂ ಸಹ ಆಯಿತು ಅಂತ ಅಂದ್ಕೊಳ್ಳೋಣ. ಕೊನೆಯ ಶ್ಲೋಕ 34ನೆಯ ಶ್ಲೋಕ. ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನಚಕ್ಷುಷ ಭೂತ ಪ್ರಕೃತಿ ಮೋಕ್ಷಂಚ ಯೇ ವಿದುಃ ಯಾಂತಿ ತೇ ಪರಂ ಅಂತ. ಈ ರೀತಿಯಾಗಿ ಕ್ಷೇತ್ರ
ಮತ್ತು ಕ್ಷೇತ್ರಜ್ಞರಿಗಿರುವ ವ್ಯತ್ಯಾಸವನ್ನು ಎಲ್ಲ ಭೂತವಸ್ತುಗಳಿಗೂ ಪ್ರಕೃತಿಯಾದ ಅಂದರೆ ಕಾರಣವಾದಂತಹ ಈ ಮೂಲ ಕಾರಣವಾದ ಅವಿದ್ಯೆ ಎನ್ನುವಂಥ ಅವ್ಯಕ್ತದ ಬಿಡುಗಡೆ ವಿಧಾನವನ್ನು, ಅವ್ಯಕ್ತದಿಂದ ಆಗುವ ಬಿಡುಗಡೆ ವಿಧಾನವನ್ನು ಯಾರು ಜ್ಞಾನ ಚಕ್ಷುಷಿನಿಂದ ನೋಡಿ ತಿಳ್ಕೊಳ್ತಾನೋ ಆತ ಪರಬ್ರಹ್ಮವಾದಂತಹ ಆ ಬ್ರಹ್ಮವಸ್ತುವನ್ನು ಪಡಿತಾನೆ, ಅಂದರೆ ಆತ ಮುಕ್ತನಾಗ್ತಾನೆ. ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಏನು ಹೇಳ್ದಂಗಾಯಿತು ಒಟ್ಟಾರೆ ಅಂದರೆ ಇಡೀ ಗೀತೆಯ ಸಾರ ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಈ ವ್ಯತ್ಯಾಸವನ್ನು, ಭೇದವನ್ನು ಅರಿಯಲೇಬೇಕು. ಹಾಗೆ ಅರಿದುಕೊಳ್ಳೋದಕ್ಕೆ ಅನುಕೂಲ ಆಗುವ ಎಲ್ಲ ವಿಷಯಗಳನ್ನು ಈ ಅಧ್ಯಾಯದಲ್ಲಿ ಗೀತಾಚಾರ್ಯ ಇರಿಸಿದ್ದಾನೆ. ಅದಕ್ಕೋಸ್ಕರಲೇ ಇದಕ್ಕೆ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ ವಿಭಾಗಿಸಿ ತೋರಿಸಿದ್ದಾನೆ. ಇದಿಷ್ಟು ಕ್ಷೇತ್ರ ಧರ್ಮ, ಇದು ಆತ್ಮನ ಸ್ವರೂಪ ಅಂತ. ಹೀಗೆ ಈ ಕ್ಷೇತ್ರ ಅಂದರೆ ಜಡ, ಕ್ಷೇತ್ರಜ್ಞ ಅಂದರೆ ಚೈತನ್ಯ. ಚೈತನ್ಯ ಯಾವಾಗಲೂ ಜಡದ ಜೊತೆಗೆ ಸೇರೋದಿಲ್ಲ. ಆದರೆ ಈ ಜಡಕ್ಕೂ ಚೈತನ್ಯಕ್ಕೂ ಒಂದು ಆವಿದ್ಯಕ ಸಂಬಂಧ ಏರ್ಪಟ್ಟಾಗ ಜಡದಲ್ಲಿ ಕ್ರಿಯೆ ಉಂಟಾಗತ್ತೆ. ಹಾಗಾಗಿ ಕ್ರಿಯೆ ಉಂಟಾದ ಮಾತ್ರಕ್ಕೆ ಅದನ್ನು ಮಾಡುವುದು ಚೇತನವೇ ಅಲ್ಲ. ಇಷ್ಟು ಅಭಿಪ್ರಾಯ. ಆತ್ಮ ಚೇತನ, ಆತ್ಮನನ್ನು ಬಿಟ್ಟು ಮಿಕ್ಕ ಎಲ್ಲವುದೂ ಸಹ ಅಚೇತನ, ಜಡ. ಆತ್ಮೇತರವಾದದ್ದು ಎಲ್ಲವುದೂ ಸಹ ಜಡ ವೇದಾಂತಿಗಳ ಪ್ರಕಾರ. ಈ ಜಡಚೇತನಗಳ ಅಂತರವನ್ನು ಅಂದರೆ ಭೇದವನ್ನು ತಿಳಿಯದೆ ಒಂದನ್ನು ಒಂದು ಕಲಸು ಮೇಲೊಗರಾಗಿ ಮಾಡಿಕೊಂಡು ನಾನೇ ಬುದ್ಧಿ, ನಾನೇ ಮನಸ್ಸು, ನಾನೇ ಇಂದ್ರಿಯ, ನಾನೇ ದೇಹ ಅಂತೆಲ್ಲ ಅಂದುಕೊಂಡು ಮನುಷ್ಯ ವ್ಯವಹಾರ ಮಾಡ್ತಾನೆ ಇರ್ತಾನೆ. ಆದ್ದರಿಂದ ಜಡದಲ್ಲಿ ಆಗ್ತಾ ಇರುವಂತಹ ಈ ಏರುಪೇರುಗಳನ್ನು ತನ್ನದೇ ಸುಖ, ತನ್ನದೇ ದುಃಖ ಅಂತ ಭಾವಿಸ್ತಾನೆ, ಸಂಸಾರಿ ಅಂತ ಕರೆಸಿಕೊಳ್ತಾನೆ. ಜಡಚೇತನಗಳು ಬೇರೆ ಬೇರೆ ಅಂತ ತಿಳಿದುಕೊಂಡಾಗ ಅವನಿಗೆ ಯಾವ ದುಃಖವೂ ಇಲ್ಲ. ದಶಶ್ಲೋಕಿಯಲ್ಲಿ ಭಗವತ್ಪಾದರು ಒಂದು ಶ್ಲೋಕ ಹೇಳ್ತಾರೆ, ನ ಭೂಮಿ ನ ತೋಯಂ ನ ತೇಜೋ ನ ವಾಯು ನ ಖಂ ನೇಂದ್ರಿಯಂ ವಾ ನ ತೇಷಾಂ ಸಮೂಹ ಅನೇಕಾಂತಿಕತ್ವಾತ್ ಸುಷುಪ್ತ್ಯೈಕ ಸಿದ್ಧ ತದೇಕೋವಶಿಷ್ಟ ಶಿವಃ ಕೇವಲೋಹಂ ಅಂತ. ನಾನು ಭೂಮಿ ಮೃತ್ವತ್ವವೂ ಅಲ್ಲ, ಇದಕ್ಕೆ ಪಾರ್ಥಿವ ಶರೀರ ಅಂತ ಹೆಸರು. ಪಾರ್ಥಿವತ್ವ ಇರೋದು ಶರೀರದಲ್ಲಿ, ಆತ್ಮನಿಗೆ ಅಲ್ಲ. ಯಾಕೆಂದರೆ ಅದು ಪೃಥ್ವೀ ತತ್ವ. ಪೃಥ್ವೀ ತತ್ವವನ್ನು ಪ್ರಕೃತಿಗೆ ಸಂಬಂಧಪಟ್ಟಿದ್ದು. ನ ತೋಯಂ, ಅದೂ ಸಹ ಪ್ರಕೃತಿಗೆ ಸಂಬಂಧಪಟ್ಟಿದ್ದು. ಮತ್ತಷ್ಟೇ ಅಲ್ಲ, ನ ತೇಜ, ತೇಜಸ್ಸು ಸಹ ಪ್ರಕೃತಿಗೆ ಸಂಬಂಧಪಟ್ಟಿದ್ದು. ಆಕಾಶವೂ ಪ್ರಕೃತಿಗೆ ಸಂಬಂಧಪಟ್ಟಿದ್ದು. ಇಂದ್ರಿಯಗಳು ಸಹ ಪ್ರಕೃತಿಗೆ ಸಂಬಂಧಪಟ್ಟಗಳು. ಅವುಗಳ ಸಮೂಹವೂ ಸಹ ಪ್ರಕೃತಿಗೆ ಸಂಬಂಧಪಟ್ಟಿದ್ದು. ಹೀಗೆ ಅನೇಕಾಂತಿಕತ್ವಾತ್, ನನಗಿದು ಯಾವುದೂ ಸಹ ಇಲ್ಲದ್ರಿಂದ ನಾನು ಕರ್ತನೂ ಅಲ್ಲ, ಭೋಕ್ತನೂ ಅಲ್ಲ. ನಾನು ಕರ್ತೃವೇ ಆದದ್ದಿದ್ದರೆ ಸುಷುಪ್ತಿಯಲ್ಲೂ ಸಹ ಅಹಂಕರ್ತ ಎನ್ನುವ ಭಾವನೆ ಇರಬೇಕಾಗಿತ್ತು. ಆದರೆ ಲೋಕದಲ್ಲಿ ಮನುಷ್ಯರಿಗಲ್ಲ, ಯಾರಿಗೂ ಸಹ ಸುಷುಪ್ತಿಯಲ್ಲಿ ಕರ್ತ, ನಾನು ಸುಖವನ್ನು ಅನುಭವಿಸುವನು ಅನ್ನೋದು ಇರೋದಿಲ್ಲ, ದುಃಖವನ್ನು ಅನುಭವಿಸುವುದು ಅನ್ನೋದು ಇರೋದಿಲ್ಲ, ನಾನು ಮಾಡ್ತೇನೆ ಎನ್ನುವ ಭಾವನೆಯೂ ಸಹ ಇರೋದಿಲ್ಲ. ಅಲ್ಲಿಗೆ ಆತ್ಮನಿಗೆ ಕರ್ತೃತ್ವ ಎನ್ನುವಂಥದ್ದು ಅದು ಆಗಂತುಕ, ಪ್ರಕೃತಿಯ ಮೂಲಕ, ಸ್ವತಃ ಇದ್ದದ್ದಲ್ಲ. ಸ್ವತಃ ಇದ್ದದ್ದಿದ್ದರೆ ಅದು ಹೋಗ್ತಾನೇ ಇರಲಿಲ್ಲ. ಜಗತ್ತಿನಲ್ಲಿ ಯಾರೂ ಮುಕ್ತರು ಅಂತ ಕರೆಸಿಕೊಳ್ತಾ ಇರಲಿಲ್ಲ. ಆದ್ದರಿಂದ ಈ ವಿಷಯವನ್ನು ಹೇಗೆ ತಿಳಿಬೇಕು ಅಂದರೆ ಜ್ಞಾನಚಕ್ಷುಷಿನಿಂದ ತಿಳಿಬೇಕು ಅಂತ. ಜ್ಞಾನಚಕ್ಷುಷನ್ನು ಪಡೆಯೋದು ಹೇಗೆ ಅಂದರೆ ಶಾಸ್ತ್ರ ಮತ್ತು ಆಚಾರ್ಯರ ಉಪದೇಶ, ಇವುಗಳಿಂದ ಉಂಟಾದಂಥ ತಿಳುವಳಿಕೆಯೇ ಜ್ಞಾನಚಕ್ಷುಷು. ಸಮಸ್ತ ಜಡ ಪದಾರ್ಥಗಳಿಗೂ ಸಹ ಮೂಲವಾದದ್ದು ಅವಿದ್ಯೆ, ಅಂದರೆ ಈ ಪ್ರಕೃತಿ. ಅದು ಇದನ್ನೆಲ್ಲವನ್ನು ಸಹ ಮಾಡಿಸ್ತಾ ಇರ್ತದೆ. ಅದರಿಂದ ಬಿಡುಗಡೆ ಹೊಂದುವ ವಿಧಾನವನ್ನು ಈ ಅಧ್ಯಾಯದಲ್ಲಿ ತಿಳಿಸಿದ್ದಾನೆ ಗೀತಾಚಾರ್ಯ. ಯಾರು ಇದನ್ನು ಸ್ಪಷ್ಟವಾಗಿ ತಿಳ್ಕೊಳ್ತಾರೋ
ಅವರು ಮುಕ್ತಿಯನ್ನು ಪಡಿತಾರೆ. ಮತ್ತು ಅವರಿಗೆ ಪುನರ್ಜನ್ಮ ಎನ್ನುವಂತಹ ಈ ಬಂಧ ಮತ್ತೆ ಇಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಇಡೀ ಗೀತೆಯ ಸಾರಾತ್ಸಾರ ಏನು ಅಂದರೆ ಜಡ ಬೇರೆ, ಚೇತನ ಬೇರೆ. ಅವು ಎರಡರಲ್ಲಿರುವಂತಹ ಈ ಸಂಬಂಧ ಇದು ಕೇವಲ ಆವಿದ್ಯಕ ಸಂಬಂಧ, ಆಧ್ಯಾಸಿಕ ಸಂಬಂಧ. ಇದನ್ನು ಅರ್ಥ ಮಾಡಿಕೊಳ್ಳದೆ ಜಡದ ಧರ್ಮವನ್ನು ಚೇತನಕ್ಕೂ, ಚೇತನದ ಧರ್ಮವನ್ನು ಜಡಕ್ಕೂ ಮನುಷ್ಯ ಮಿಶ್ರಣ ಮಾಡಿಕೊಂಡು ಆ ಜಡಧರ್ಮವನ್ನು ತನ್ನಲ್ಲಿ ಆರೋಪಿಸಿಕೊಂಡು ಈತ ಒದ್ದಾಡ್ತಾ ಇರ್ತಾನೆ. ಆ ಒದ್ದಾಡುವಿಕೆಯಿಂದ ತಪ್ಪಿಸೋದಕ್ಕೆ ಅಂಥೇಳಿ ಗೀತಾಚಾರ್ಯ ಇದು ಕ್ಷೇತ್ರ ಧರ್ಮ, ಇದನ್ನು ನೀನು ಹೀಗೆ ತಿಳ್ಕೊ, ಇದರಿಂದ ತಾನು ಎಂದೂ ಸಹ ಬದ್ಧನಲ್ಲ ಅಂತ ಮತ್ತೆ ಮತ್ತೆ ವಿಚಾರ ಮಾಡು, ಆಗ ನನಗೆ ಈ ಸುಖ ದುಃಖಗಳ ಲೇಪ ಅಂಟುವುದಿಲ್ಲ ಎನ್ನುವಂಥ ಮಾತನ್ನು ಗೀತಾಚಾರ್ಯ ಈ ಅಧ್ಯಾಯದಲ್ಲಿ ಮೊದಲಿನಿಂದಲೂ ಸಹ ನಮಗೆ ಹೇಳಿಕೊಡ್ತಾ ಬಂದಿದ್ದಾನೆ, ತಿಳಿಸ್ತಾ ಬಂದಿದ್ದಾನೆ. ಹಾಗಾಗಿ ಇಡೀ ಗೀತೆಯ ಅಧ್ಯಾಯಗಳಲ್ಲೆಲ್ಲ ಈ ಅಧ್ಯಾಯ ಒಂದು ರೀತಿಯಲ್ಲಿ ಅತ್ಯಂತ ಮೇಲ್ಮಟ್ಟದ ಅಧ್ಯಾಯ. ಯಾಕೆಂದರೆ ನಮಗೆ ಎಲ್ಲೂ ಸಹ ಈ ಜಡ ಚೇತನಗಳನ್ನು ಬೇರ್ಪಡಿಸಿ ತಿಳಿಸುವಂಥ ಉಪಾಯ ಸಿಗೋದಿಲ್ಲ. ಅದು ಸಿಗುವಂಥದ್ದು ಗೀತೆಯ ಈ 13ನೇ ಅಧ್ಯಾಯದಲ್ಲಿ ಮಾತ್ರ. ಆದ್ದರಿಂದ ಇಂತಹ ವಿಷಯವನ್ನು ಅರ್ಜುನನ ಮೂಲಕ ನಮಗೆ ಕೊಟ್ಟಂಥ ಗೀತಾಚಾರ್ಯನಿಗೆ ನಾವು ಎಷ್ಟು ಋಣಿಯಾದರೂ ಸಾಲದು. ಅಷ್ಟೇ ಅಲ್ಲ, ಅವನೇ ಹೇಳ್ತಾನೆ, ಈ ಭೇದವನ್ನು ಕಳೆದುಕೊಂಡವನು ಅವನು ನಾನೇ. ಯಾಕೆಂದರೆ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ. ಎಲ್ಲಿಯವರೆಗೆ ಪ್ರಕೃತಿಯ ಸಂಬಂಧ ಇರುತ್ತೋ ಅಲ್ಲಿಯವರೆಗೆ ಅವನು ಪರಮಾತ್ಮನಿಗಿಂತ ಬೇರೆ. ಯಾವಾಗ ಪ್ರಕೃತಿಯ ಸಂಬಂಧ ಕಳೆದು ಹೋಗುತ್ತೋ ಆತನೇ ಪರಮಾತ್ಮ ಭಾವದಲ್ಲಿ ನಿಲ್ತಾನೆ. ಹೀಗೆ ನಮ್ಮ ಬದುಕಿಗೆ ಅತ್ಯಂತ ಅವಶ್ಯಕತೆ ಇರುವಂತಹ ಬಹಳಷ್ಟು ಸಾಧನೆಯ ದಾರಿಗಳನ್ನು ಗೀತಾಚಾರ್ಯ ತೋರಿಸಿದ್ದಾನೆ. ಯಥಾಮತಿಯಾಗಿ ಅದನ್ನು ನಿಮ್ಮ ಮುಂದೆ ಇರಿಸಿದ್ದೇನೆ. ಏನಿದ್ರೂ ಸಹ ಭಾಷ್ಯದ ಬೆಳಕು ನಮಗೆ ಇಲ್ಲದೇ ಇದ್ದರೆ ಈ ಅಧ್ಯಾಯದ ಶ್ಲೋಕಗಳಿಗೆ ಅರ್ಥ ಹೇಳೋದು ಬಹಳ ಕಷ್ಟ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಗೀತಾಚಾರ್ಯರನ್ನು ಮತ್ತು ಆಚಾರ್ಯ ಶಂಕರರನ್ನು ಸಮಾನ ಭಾವದಿಂದ ನಾವು ಸ್ಮರಿಸಬೇಕಾಗತ್ತೆ. ಗೀತಾಚಾರ್ಯನ ಹೃದ್ಗತವಾದ ಅಭಿಪ್ರಾಯ ಏನು ಅನ್ನೋದನ್ನು ಪ್ರತಿಯೊಂದು ಶ್ಲೋಕದಲ್ಲೂ ಭಾಷ್ಯದಲ್ಲಿ ನಮಗೆ ತಿಳಿಸಿಕೊಡ್ತಾರೆ ಅವರು. ಆ ಹಿನ್ನೆಲೆಯಲ್ಲಿ ಆ ಗೀತಾಚಾರ್ಯನಿಗೆ ಮತ್ತು ಆಚಾರ್ಯ ಶಂಕರರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಕಳೆದ 5 ದಿನಗಳಿಂದ ಕುಳಿತು ಕೇಳಿದಂತಹ ನಿಮಗೆಲ್ಲರಿಗೂ ಸಹ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಏನಿದ್ರೂ ಸಹ ಈ ಜ್ಞಾನ ಪ್ರಸಾರ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಶ್ರೀಮತಿ ಮತ್ತು ಶ್ರೀ ಚಂದ್ರಶೇಖರ ಶೆಟ್ಟಿಯವರು ಪ್ರಾಯೋಜಕರಾಗಿ ನಿಂತು ಈ ಕೆಲಸವನ್ನು ನೆರವೇರಿಸಿದ್ದಾರೆ. ಅವರು ಯಾವ ಉದ್ದೇಶದಿಂದ ಇದಕ್ಕೆ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೋ ಗೀತಾಚಾರ್ಯ ಅವರ ಉದ್ದೇಶವನ್ನು, ಅವರ ಇಷ್ಟಾರ್ಥವನ್ನು ಈಡೇರಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಮತ್ತು ಈ ಎಲ್ಲದಕ್ಕೂ ಸಹ ಮಾಧ್ಯಮವಾದಂಥದ್ದು ಗೋಖಲೆ ಸಂಸ್ಥೆ, ಹಿರಿಯಂಥ ಶ್ರೀಯುತ ರಾಮಸ್ವಾಮಿಯವರಿಗೆ ಮತ್ತು ಶ್ರೀಯುತ ರಾಮು ಅವರಿಗೆ ನಾನು ವೈಯಕ್ತಿಕವಾಗಿ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇನ್ನೊಮ್ಮೆ ನಿಮಗೆಲ್ಲರಿಗೂ ವಂದಿಸ್ತಾ ಈ 5 ದಿನಗಳ ನನ್ನ ಈ ಮಾತುಗಳನ್ನು ಗೀತಾಚಾರ್ಯನ ಪದತಲದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಯಾಕೆಂದರೆ ಅವನು ಮೂಕನನ್ನು ವಾಚಾಲನನ್ನಾಗಿ ಮಾಡದೇ ಇದ್ದರೆ ಮಾತು ಈಚೆ ಬರುವುದಿಲ್ಲ, ಅದು ಅಲ್ಲೇ ನಿಂತು ಬಿಡ್ತದೆ. ಅದು ಈಚೆ ಬರುವುದಕ್ಕೆ ಕಾರಣನಾದವನು ಅವನಾದ್ದರಿಂದ ಇನ್ನೊಮ್ಮೆ ಅವನ ಪದತಲದಲ್ಲಿ ಎಲ್ಲ ನನ್ನ ಮಾತು ಎನ್ನುವಂತಹ ಕುಸುಮಗಳನ್ನು ಅಲ್ಲಿ ಇಡ್ತೇನೆ. ಎಲ್ಲರಿಗೂ ನಮಸ್ಕಾರ.